ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ನಿಷ್ಕಾಮ ಪ್ರೇಮದ ಬಗ್ಗೆ ಮಾತಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ. ನನ್ನ ನೆಚ್ಚಿನ ದಾರ್ಶನಿಕ, ಸೂಫಿ ಸಂತ ರೂಮಿ ಏನು ಹೇಳ್ತಾನೆ ನೋಡೋಣ ಬನ್ನಿ. ನಿನಗೊಂದು ಕಾಣಿಕೆ ಹುಡುಕಲು ಎಂತೆಂಥ ಪಾಡುಪಟ್ಟೆ, ಒಂದೇ ಒಂದು ಸೂಕ್ತವೆನಿಸದೆ. ಹೊನ್ನಿನ ಗಣಿಗೆ ಚಿನ್ನದ ಕಾಣಿಕೆ, ಕಡಲಿಗೆ ನೀರ ಕಾಣಿಕೆ, ಪೂರ್ವ ದೇಶಕ್ಕೆ ಮಸಾಲೆ ಕಾಣಿಕೆ ಒಯ್ಯಬಹುದೇ? ನನ್ನ ಹೃದಯ ಆತ್ಮಗಳ ನಿನಗೆ ಕೊಡುವುದರಲ್ಲೂ ಅರ್ಥವಿಲ್ಲ, ಅವು ಆಗಲೇ ನಿನ್ನವು. ಎಂದೇ ನಿನಗೊಂದು ಕನ್ನಡಿ ತಂದಿರುವೆ, ನಿನ್ನ ನೋಡಿಕೊ, ನನ್ನ ನೆನಪಿಸಿಕೊ. ಇಲ್ಲಿ ಅಪ್ರತಿಮವಾದ ಪ್ರೇಮದಿಂದ ಅವನೇನಾದ್ರು ಕೊಡಬೇಕು ಅಂತ ಭಗವಂತನಿಗೆ ಅನ್ಕೊಳ್ತಾನೆ. ಇಲ್ಲಿ ಕಾಣಿಕೆ ಅನ್ನುವ ಪದ ತುಂಬ ಸೂಕ್ತವಾದದ್ದು. ನಾವು ಕಾಣಿಕೆ ಅನ್ನೋ ಪದವನ್ನು ಅರ್ಥ ಮಾಡ್ಕೋಬೇಕು. ಕಾಣಿಕೆ ಅಂದರೆ ಏನು? ಕಾಣಿಸುವುದು. ನಾನು ಒಬ್ಬನಿಂದ ಸೇವೆಯನ್ನು ಪಡಿತೀನಿ, ಅದಕ್ಕೆ ನಾವು ರಿಟರ್ನ್ ಏನಾದ್ರು ಕೊಡ್ತೀವಿ. ಅದಕ್ಕೆ ನಾವು ಫೀಸ್ ಅನ್ನಲ್ಲ, ಕಾಣಿಕೆ ಅಂತೀವಿ ಕನ್ನಡದಲ್ಲಿ. ಅಂದರೆ ಅದು ಕಾಣುವುದು. ನಾನು ಒಬ್ಬರನ್ನು ಗೌರವಿಸುತ್ತೇನೆ, ಅವರನ್ನು ಗೌರವಾನ್ವಿತವಾಗಿ ಅವ್ರನ್ನ ಸಂಬೋಧಿಸ್ತೀನಿ. ಶ್ರೀಮಾನ್ ಅಂತೀವಿ, ಮಿಸ್ಟರ್ ಅಂತೀವಿ, ಅಣ್ಣ, ಸರ್ ಸೇರಿಸ್ತೀವಿ. ಅಂದರೆ ಅದರಿಂದ ಕಾಣಿಸುತ್ತಿದೆ ನಾನು ಅವರನ್ನು ಗೌರವಿಸ್ತಾ ಇದ್ದೀನಿ ಅಂತ. ನಾವು ಮಕ್ಕಳಿಗೆ ಮುದ್ದು, ಚಿನ್ನ, ಕಂದ ಅಂತ ಯಾಕೆ ಕರಿತೀವಿ? ಅದು ಪ್ರೀತಿ ಕಾಣಿಸುತ್ತೆ ಅದರಿಂದ. ಆ ಮುದ್ದಾಗಿ ಕರೆಯುವುದರಿಂದ, ಈ ಥರ ಚಿನ್ನ, ಮುದ್ದು, ರನ್ನ ಕರೆಯೋದ್ರಿಂದ ಅಲ್ಲಿ ಪ್ರೀತಿ ಕಾಣಿಸುತ್ತದೆ. ಈ ಕಾಣಿಸುವುದು ಕಾಣಿಕೆ. ಹಾಗಾಗಿ ನಾನು ಅಪಾರವಾದ ಪ್ರೇಮದಲ್ಲಿ ನನ್ನ ಪ್ರಿಯಕರನಿಗೆ, ಪ್ರೇಯಸಿಗೆ ನಾನು ಪ್ರೀತಿಯನ್ನು ಕಾಣಿಸುವುದು ಹೇಗೆ? ಅವನಿಗೇನಾದರೂ ಕೊಡಬೇಕು ಅನಿಸುತ್ತೆ. ಆಗ ಅವನು ಕೊಡೋದಕ್ಕೆ ಹೋದಾಗ ಸೂಕ್ತವಾದ ವಸ್ತು ಕಾಣಿಸ್ಲಿವಂತೆ. ಯಾವ ರೀತಿ ಕಾಣಿಸಲಿಲ್ಲ, ಯಾಕೆ ಕಾಣಿಸ್ಲಿಲ್ಲ ಅಂತಂದರೆ, ಯಾವುದು ಚಿನ್ನದ ಗಣಿಯೇ ಆಗಿದೆಯೋ ಅದಕ್ಕೆ ಚಿನ್ನ ತಗೊಂಡೋಗ್ಕೊಂಡೋದ್ರಲ್ಲಿ ಅರ್ಥ ಇದೆಯಾ? ಯಾವುದು ಮಸಾಲ ಪದಾರ್ಥವನ್ನೇ ನೀಡ್ತಿದೆಯೋ, ಅಂದರೆ ಅವನ ಕಾಲದಲ್ಲಿ ಪೂರ್ವ ದೇಶಗಳು, ನಮ್ಮ ಭಾರತ, ಚೀನಾ ಇಂಥ ಕಡೆ ಮಸಾಲ ಪದಾರ್ಥಗಳು ಹೋಗ್ತಿತ್ತು. ಅವರಿಗೆ ವಾಪಸ್ ಮಸಾಲ ಪದಾರ್ಥ ತೊಗೊಂಡೋಗಿ ಕಾಣಿಕೆಯ ಕೊಟ್ಟರೆ ಅರ್ಥ ಇಲ್ಲ ಅದರಲ್ಲಿ. ಈ ಸೂರ್ಯನಿಗೆ ಟಾರ್ಚ್ ಬಿಡೋದು ಅಂತಾರಲ್ಲ, ಹಾಗೆ ವಾಪಸ್ ಅಲ್ಲಿಗೆ ಚಿನ್ನದ ಗಣಿಗೆ ಚಿನ್ನ ಕೊಡೋದಕ್ಕೆ ಸಾಧ್ಯನಾ? ಸಮುದ್ರಕ್ಕೆ ನೀರನ್ನು ಕೊಡೋದಕ್ಕೆ ಸಾಧ್ಯನಾ? ಅಲ್ಲಿ ಅರ್ಥ ಇದೆಯಾ ಕಾಣಿಕೆನಲ್ಲಿ? ಅರ್ಥ ಇಲ್ಲವಲ್ಲ ಅಂತ ಇಲ್ಲಿ ಬೆರಗಾಗಿ ಹೇಳ್ತಾ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಯಕ್ಕಿಂತ ಜಗತ್ಯಾಂ ಜಗತ್. ಇಲ್ಲಿ ಎಲ್ಲವೂ ಅವನದೇ. ಈಶೋಪನಿಷತ್ ಹೇಳಿದಾಗೆ ಇಲ್ಲಿ ಎಲ್ಲವೂ ಅವನದೇ ಅಂದಮೇಲೆ ಕೊಡೋದಕ್ಕೆ ಏನಿದೆ? ಎಲ್ಲವೂ ಅವನದೇ. ಮತ್ತು ಅವನು ನೋಡಿದ್ರೆ ಅಗಾಧವಾಗಿದೆ. ಎಲ್ಲವೂ ಅವನದೇ. ಅದ್ರ ಮುಂದೆ ನನಗೆ ಇಷ್ಟ ಅಲ್ಪ, ಇದನ್ನು ತಗೊಂಡಾಗ ನಾನು ಹೇಗೆ ಕೊಡೋದು ಅನ್ನೋ ಒಂದು ಭಾವ. ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು, ಸೇವೆಗೆನದು ಊರ್ಜಿತಂಗೊಳಿಸುವಲ್ಲೆಸಗ. ಇವರಾರು ಕೊಳುವರಾರು ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಇವೆಲ್ಲವೂ ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು. ಇದು ಬ್ರಹ್ಮನದು, ಇದು ಐಶ್ವರ್ಯವಾಗಿದೆ. ಎಲ್ಲವೂ ಪೂರ್ಣಮಿದಂ, ಎಲ್ಲವೂ ಅವನಿಂದ, ಅದರಿಂದಲೇ ಕೂಡಿದೆ. ಇದೆಲ್ಲವೂ ಅವನದ್ದೇ ಆಗಿದೆ. ಇದನ್ನು ಕೊಡೋದಕ್ಕೆ ನಾನು ಯಾರು? ಪಡ್ಕೊಳ್ಳೋಕೆ ಇನ್ನೊಬ್ಬ ಯಾರು? ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತಾನೆ. ಇಲ್ಲಿ ಎಲ್ಲವೂ ಅವನದೇ ಅಂದಮೇಲೆ ಕೊಡೋದಕ್ಕೆ ಏನಿದೆ? ಏನೂ ಇಲ್ಲ ಅಂತ. ಹಾಗೆ ಸರಿ, ಈ ವಸ್ತುಗಳಂತೂ ಕೊಡೋಕ್ಕಾಗಲ್ಲ. ಚಿನ್ನದ ಗಣಿಗೆ ಚಿನ್ನವನ್ನೇ ಕೊಡೋದಕ್ಕೆ ಅರ್ಥ ಇಲ್ಲ. ಹಾಗಾದ್ರೆ ಏನು ಕೊಡೋಕ್ಕೆ ಹೋದೆ? ನಾನು ಮನಸ್ಸು ಮತ್ತು ಆತ್ಮವನ್ನು ಕೊಡೋಕ್ಕೆ ಹೋದರೆ ಅದು ಈಗಾಗಲೇ ನಿನ್ನದೇ ಆಗಿದೆ. ಅದನ್ನೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವೆಲ್ಲ ನಿನಗೆ ಅರ್ಪಿಸಾಗಿದೆ. ಎಲ್ಲವೂ ಕೃಷ್ಣಾರ್ಪಣ ಅಂದಮೇಲೆ ಏನಿದೆ ಅವನಿಗೆ ಅರ್ಪಿಸೋದಕ್ಕೆ? ಸಾಧ್ಯ ಇಲ್ಲ. ನನ್ನ ಹೃದಯ ಆತ್ಮಗಳ ನಿನಗೆ ಕೊಡುವುದರಲ್ಲೂ ಅರ್ಥವಿಲ್ಲ, ಅವು ಆಗಲೇ ನಿನ್ನವು. ಎಂದೇ ನಿನಗೊಂದು ಕನ್ನಡಿ ತಂದಿರುವೆ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಅದಕ್ಕೊಂದು ಕನ್ನಡಿ ತಂದಂತೆ. ಯಾವುದು ಬೇಡ, ಸೂಕ್ತವಾದ ವಸ್ತು ಅಂದರೆ ಕನ್ನಡಿ ಅಂತೆ. ಆ ಕನ್ನಡಿ ಯಾಕೆ ಅಂತಂದರೆ, ನಿನಗೊಂದು ಕನ್ನಡಿ ತಂದಿರುವೆ, ನಿನ್ನ ನೋಡಿಕೋ, ನನ್ನ ನೆನಪಿಸಿಕೋ. ಕನ್ನಡಿಯನ್ನು ಯಾಕೆ ತಂದ? ಬರೀ ಯಾವುದನ್ನು ತಂದಿಲ್ಲ ಅವನು. ಕನ್ನಡಿ ತರ್ತಾನೆ. ಯಾಕೆ ಅಂದರೆ ನೋಡ್ಕೊಳ್ಳೋಕ್ಕಂತೆ, ನೆನಪಿಸ್ಕೊಳ್ಳೋಕ್ಕಂತೆ. ಆ ಕನ್ನಡಿ ಏನು? ಅದರಲ್ಲಿ ಏನು ಕಾಣುತ್ತೆ? ಈ ನಾನು ಮತ್ತು ನೀನು ಅಂದರೆ ಏನು? ಈ ಬಿಂಬವು, ಪ್ರತಿಬಿಂಬವು, ಆತ್ಮವೋ, ಪರಮಾತ್ಮವೋ, ನೆನಪಿಸಿಕೊಳ್ಳೋದು ಅಂದ್ರೇನು? ಇದು ನಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಅದನ್ನು ಹೇಳ್ತಾ ಹೋದರೆ ಅಪರಾಧ ಅಂತ ನನ್ನ ಭಾವ. ಯಾಕೆಂದರೆ ಇದು ಅನುಭವದ ಪಂಥ. ಪ್ರತಿಯೊಂದು ಮಾರ್ಗವೂ ಅಷ್ಟೇ, ಅದು ಅನುಭವಕ್ಕೆ ಮಾನ್ಯತೆ ಮತ್ತು ಪ್ರಾಮುಖ್ಯತೆ. ಅದರಿಂದ ಕೆಲವೊಂದನ್ನು ಅದು ಅನುಭವದಲ್ಲಿ ನಾವೇ ಅನುಭವಿಸ್ಬೇಕು ಮತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಕನ್ನಡಿ ಯಾಕೆ ಕೊಟ್ಟ? ಕನ್ನಡಿಯ ಸ್ವಭಾವ ಏನು? ಅದರಲ್ಲಿ ನೋಡಿಕೊಂಡಾಗ ಏನಾಗುತ್ತೆ? ನಮ್ಮಲ್ಲಿ ನಾವು ನೋಡಿಕೊಂಡಾಗ, ಭಗವಂತನನ್ನು ಅದರಲ್ಲಿ ಕಂಡಾಗ ಅದು ಯಾಕೆ ನೋಡ್ಕೋಬೇಕು? ಅದರಿಂದ ಏನು ಲಾಭ, ಏನು ಪ್ರಯೋಜನ, ಏನು ಅರ್ಥ ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆ ಎನ್ನುವ ಕನ್ನಡಿಯಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಮಹಾಲಿಂಗಕ್ಕೆ ಮಜ್ಜನವೆಂದೇನು? ಪರಿಮಳದ ಲಿಂಗಕ್ಕೆ ಪತ್ರ ಪುಷ್ಪವೆಂದರೇನು? ಜಗಜ್ಯೋತಿ ಲಿಂಗಕ್ಕೆ ದೀಪವಾರತಿ ಎಂದರೇನು?
ಅಮೃತ ಲಿಂಗ ಕಾರೋಗಣಿಕೆ ಎಂದರೇನು? ಗುಹೇಶ್ವರ ಲಿಂಗದಂತುವ ಬಲ್ಲವರಾರು. ಯಾವುದು ಮಹಾಲಿಂಗವಾಗಿದೆಯೋ, ಯಾವುದು ನಮ್ಮಲ್ಲೇ ಸದಾಕಾಲ ಹರಿಯುತ್ತಿದೆಯೋ, ಯಾವುದು ಶುದ್ಧವಾಗಿದೆಯೋ, ಅದು ಯಾವತ್ತು ನಿಷ್ಕಲ್ಮಶವಾಗೇ ಇಲ್ಲವೋ, ಕಲ್ಮಶವೇ ಆಗಿಲ್ಲವೋ, ಸದಾ ನಿಷ್ಕಲ್ಮಶವೋ, ಪವಿತ್ರವಾದದ್ದೋ, ಅದಕ್ಕೆ ಮಜ್ಜನದ ಅವಶ್ಯಕತೆ ಇದೆಯೇ? ಇಲ್ಲ ಅಂತ ಹೇಳ್ತಾರೆ ಅಲ್ಲವ ಪ್ರಭುಗಳು. ಅಂದರೆ ಬಾಹ್ಯವಾದದ್ದು, ಇವೆಲ್ಲ ಬಾಹ್ಯವಾಗಿ ನಡೆಯುವಂಥದ್ದು. ನಮಾಜು, ಪ್ರಾರ್ಥನೆ, ಪೂಜೆ, ಹೋಮ ಹವನ, ಇವೆಲ್ಲ ಹೊರಗಿನ ಬಾಹ್ಯದ್ದು. ಒಳಗಡೆ ಅದರ ಅವಶ್ಯಕತೆಯೇ ಇರುವುದಿಲ್ಲ. ಕೈಯಲ್ಲಿ ಇಷ್ಟಲಿಂಗ, ಒಳಗಡೆ ಪ್ರಾಣಲಿಂಗ ಅಂತ ಅಲ್ಲವ ಪ್ರಭು ಅಂತಾರೆ. ಇಷ್ಟಲಿಂಗದಿಂದ ಪ್ರಾಣಲಿಂಗದ ಕಡೆಗೆ ಹೋಗಬೇಕು ನಾವು. ಕೈಯಲ್ಲಿರುವ ಇಷ್ಟಲಿಂಗದಿಂದ ಜ್ಯೋತಿರ್ಲಿಂಗದ ಕಡೆಗೆ ಹೋಗಬೇಕು. ಅದು ಸದಾ ನನ್ನಲ್ಲೇ ಇದೆ, ಪ್ರಕಾಶಮಾನವಾಗಿದೆ, ನಿತ್ಯ ಸತ್ಯವಾಗಿರುವುದರಿಂದ ಅದಕ್ಕೆ ಯಾವ ಮಜ್ಜನದ ಅವಶ್ಯಕತೆಯೂ ಇಲ್ಲ, ಯಾವ ಪೂಜೆ ಪುನಸ್ಕಾರದ ಅವಶ್ಯಕತೆ ಇಲ್ಲ. ಯಾವುದಕ್ಕೆ ಅಂದರೆ ಒಳಗಿರುವ ಲಿಂಗಕ್ಕೆ. ಹೊರಗಿರುವ ಲಿಂಗಕ್ಕೆ ಮಾಡೋಣ, ಅದು ಸಾಮಾನ್ಯ ಮನುಷ್ಯರಿಗೆ ಬೇಕಾದದ್ದು. ಆದರೆ ಯಾರು ಅನುಭವ ಪಂಥಕ್ಕೆ ಬರುತ್ತಾರೋ, ಸತ್ಯದ ಅನ್ವೇಷಣೆಗಾಗಿ ತೊಡಗ್ತಾರೋ, ಯಾರು ಜಿಜ್ಞಾಸುಗಳಾಗಿದ್ದಾರೋ ಅವರಿಗೆ ಒಳಗಿನ ಲಿಂಗವೇ ಮುಖ್ಯವಾಗುವುದರಿಂದ, ಒಳಗಿನ ದೇವರೇ ಮುಖ್ಯವಾಗುವುದರಿಂದ ಅವನಿಗೆ ಪೂಜೆಯ ಅವಶ್ಯಕತೆ ಇಲ್ಲ ಅನ್ನೋದು ಭಾವ. ಈಗ ನಾವು ನೋಡಿದ್ವಿ ಅಲ್ಲಿ ಪ್ರೇಯಸಿಯಾಗಿ, ಪ್ರಿಯಕರನಾಗಿ ಒಬ್ಬರೊಬ್ಬರು ಕಳ್ಕೊಳ್ಳೋದು, ಒಬ್ಬ ಬಂದಾಗ ಅವನ ಜೊತೆ ಏನೂ ಮಾತಾಡೋಕ್ಕಾಗಲ್ಲ, ಹಂಬಲವೂ ಇಲ್ಲದ್ರಿಂದ ಮೌನವಾಗೋದು, ಇವನ್ನೆಲ್ಲ ಹೇಳ್ತಾ ಹೋದರು. ನನಗೆ ಸ್ವರ್ಗ ಬೇಡ, ನರಕ ಬೇಡ, ನಿನ್ನನ್ನೇ ಧ್ಯಾನ ಮಾಡೋದಕ್ಕೋಸ್ಕರ ಧ್ಯಾನ ಮಾಡಬೇಕು, ಹೀಗೆಲ್ಲ ಹೇಳಿದ್ರು. ಆ ಅನ್ವೇಷಣೆಯಲ್ಲಿ, ಸತ್ಯಾನ್ವೇಷಣೆಯಲ್ಲಿ, ಆತ್ಮ ಸಾಕ್ಷಾತ್ಕಾರದಲ್ಲಿ, ಭಗವಂತನ ಸಾಕ್ಷಾತ್ಕಾರದಲ್ಲಿ ನಡೆದಾಗ, ಅಲ್ಲಿ ಫಲವಾಗಿ ನನಗೆ ಭಗವಂತನೇ ಕಣ್ಮುಂದೆ ಬಂದಾಗ, ಸತ್ಯವೇ ನನಗೆ ಗೋಚರವಾದಾಗ ಏನಾಗುತ್ತೆ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ನನ್ನ ಪ್ರಿಯತಮ ಪ್ರತ್ಯಕ್ಷನಾದಾಗ ಯಾವ ಕಣ್ಣುಗಳಿಂದ ಅವನ ಕಾಣಲಿ ನಾನು? ಅವನ ಕಂಗಳಿಂದಲ್ಲದೆ ನನ್ನ ಕಣ್ಣುಗಳಿಂದಲ್ಲ, ತನ್ನ ತಾನಲ್ಲದೆ ಇನ್ನಾರು ಕಾಣಲಾರರು ಅವನ. ಇದಕ್ಕೆ ಕೀನೋಪನಿಷತ್ತಿನ ಶ್ಲೋಕ ತುಂಬಾ ಹತ್ತಿರವಾದದ್ದು ಅಂತ ನನಗನ್ಸುತ್ತೆ. ಆ ಶ್ಲೋಕ ಹೀಗಿದೆ: ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ವಿಜಾನೀಮೋ ಯಥೈ ತದನು ಶಿಷ್ಯಾತ್. ಅಲ್ಲಿಗೆ ಕಣ್ಣು ಹೋಗುವುದಿಲ್ಲ, ವಾಕ್ ಹೋಗುವುದಿಲ್ಲ, ಮನಸ್ಸು ಹೋಗುವುದಿಲ್ಲ. ನಾವು ಅರಿಯವು. ಇದನ್ನು ಹೇಗೆ ಕಲಿಸಿಕೊಡುವುದು? ಅರಿಯವು. ಏನನ್ನ ಕಂಡಿದ್ದೇವೋ ಅದನ್ನ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಾಕಲ್ಲಿಗೆ ಹೋಗ್ತಾ ಇಲ್ಲ, ಆ ಮನಸ್ಸಲ್ಲಿಗೆ ಹೋಗ್ತಾ ಇಲ್ಲ, ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ಹೇಳೋದು ಹೇಗೆ ನಮಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲಿ ಭಾವಾರ್ಥ ಈ ಕೇನೋಪನಿಷತ್ತು. ನನ್ನ ಪ್ರಿಯತಮ ಪ್ರತ್ಯಕ್ಷನಾದಾಗ ಯಾವ ಕಣ್ಣುಗಳಿಂದ ಅವನ ಕಾಣಲಿ ನಾನು? ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ತನ್ನ ವಿಶ್ವಸ್ವರೂಪವನ್ನ ಕೃಷ್ಣ ತೋರಿಸ್ಬೇಕು ಅಂದಾಗ ಅರ್ಜುನನಿಗೆ ವಿಶೇಷವಾದ ಕಣ್ಣನ್ನ ಕೊಡ್ತಾನೆ. ಸಾಮಾನ್ಯ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆಗಲೂ ಕೂಡ ನೋಡಿದಾಗ ಅವನು ಆ ಒಳಗಣ್ಣನ್ನ, ವಿಶೇಷವಾದ ಕಣ್ಣನ್ನ ತಾನೇ ದುಡಿದದ್ದಲ್ಲ ಅರ್ಜುನ. ಅದು ಕೃಷ್ಣ ಕೃಪೆಯಿಂದ, ಕರುಣೆಯಿಂದ ಕೊಟ್ಟಿದ್ದರಿಂದ ಅದನ್ನು ದುಡಿದಿಲ್ಲ, ಅದು ಅವನದಲ್ಲ. ಒಳಗಣ್ಣು ಕೊಟ್ಟಿದ್ದು, ಎರವಲು ಪಡೆದಿದ್ದು. ಹಾಗಾಗಿ ವಿಶ್ವರೂಪವನ್ನು ನೋಡುವಂತಹ ಕಣ್ಣು ಅವನಿಗೆ ದೊರಕಿದರೂ ನೋಡೋದಕ್ಕಾಗಲ್ಲ. ಅವನು ಹೇಳ್ತಪ್ಪ, ಆಗ್ತಲ್ಲಪ್ಪ ನನಗೆ ನೋಡೋದಕ್ಕೆ ಅಂತಾನೆ ಅರ್ಜುನ. ಯಾಕೆಂದ್ರೆ ಅವನಾಗಿ ದಕ್ಕಿಸಿಕೊಂಡ ಒಳಗಣ್ಣಲ್ಲ, ಅದು ಇನ್ನೊಬ್ಬ ಕೃಷ್ಣನಿಂದ ಎರವಲು ಪಡೆದದ್ದು, ಅವನಿಂದ ಕೃಪೆಯಿಂದ ಪಡೆದದ್ದು. ನಾನು ಆ ಒಳಗಣ್ಣನ ನಾನೇ ದುಡಿಬೇಕು. ಗುರುವಿನಲ್ಲಿ ಶರಣಾಗಿ ಅವನು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾನು ನಡೆದಾಗ ನಾ ಒಳಗಣ್ಣನ ನಾನೇ ದುಡಿತೀನಿ. ಆಗಲೂ ಕೂಡ ಒಳಗಣ್ಣು ಸಾಕಾಗಲ್ಲ. ಯಾಕೆಂದ್ರೆ ಅಲ್ಲಿ ನಾನು ಅನ್ನೋದೇ ಇಲ್ಲ, ಆಮೇಲೆ ನನ್ನ ಒಳಗಣ್ಣು ಇರೋದಿಲ್ಲ. ಹಾಗಾಗಿ ಅವನ ನೋಡ್ಬೇಕಂದ್ರೆ ಮತ್ತೆ ಅವನ ಕಣ್ಣಿಂದಲೇ ನೋಡಬೇಕೆ ಹೊರತು ನನ್ನ ಕಣ್ಣಿಂದಲ್ಲ. ಹಾಗಾಗಿ ಕಣ್ಣು, ಮನಸ್ಸು, ವಾಕಲ್ಲಿಗೆ ಹೋಗೋದಿಲ್ಲ ಅಂತ ಕೇನೋಪನಿಷತ್ತು ಹೇಳುತ್ತೆ. ಇಲ್ಲಿ ಸೂಫಿ ಕೂಡ ಅದನ್ನೇ ಹೇಳ್ತಾ ಇರೋದು. ಅಲ್ಪವೂ ಅಲ್ಲ, ಅನಂತವೂ ಅಲ್ಲ ನಿನ್ನ ಮುಖ, ನೋಡಲಾರೆ ನೀನು ನಿನ್ನದೇ ಮುಖವನ್ನು. ಅದು ಪ್ರತಿಬಿಂಬವಷ್ಟೇ, ಅದೇ ಮುಖವಲ್ಲ. ನೀನು ನಿಟ್ಟಿಸಿರು ಇಟ್ಟಂತೆಲ್ಲ ಕನ್ನಡಿಯ ಮುಂದೆ ಕವಿಯುವುದು ಮೋಡ. ನಿನ್ನುಸಿರು ತಣ್ಣಗೆ ಇಟ್ಟುಕೊಳ್ಳುವುದೇ ಒಳಿತು. ತಡೆ ಅದನು ಕಡಲಿಗೆ ಎರಗುವ ಈಜುಗಾರ ಹಿಡಿದಂತೆ. ಒಂದರ ಕ್ಷಣ ಇಲ್ಲವಾಗುವುದು ಪ್ರತಿಬಿಂಬ. ಸತ್ತಂತಿರದಿರು, ಮಲಗದಿರು, ಜಾಗೃತನಾಗದಿರು, ಏನನ್ನೂ ಮಾಡದಿರು. ಅತಿ ಎಂದರೆ ಏನು ಬಯಸುವೆ ನೀನು? ಬಯಸಿದ್ದೇನನ್ನು ಕಾಣಲು ಅಲವೆ ಸುತ್ತಲು. ಕಳೆದುಕೋ ನಿನ್ನನ್ನು ನೀನು. ಪ್ರೇಮಿಗಳು ಕಳೆದುಕೊಂಡಂತೆ ತಮ್ಮನ್ನು ತಾವು. ಆಗುವಿ ಅದೇ ನೀನು. ನಾವು ಹೊರಗಡೆಯಿಂದ ಕೇಳಿರ್ತೀವಿ, ಹಲವಾರು ಮಾಹಿತಿಗಳನ್ನು ಪಡ್ಕೊಂಡಿರ್ತೀವಿ. ಅದು ಯಾವುದೂ ಅಲ್ಲ ಅನ್ನೋದಕ್ಕೆ ಅಲ್ಪವೂ ಅಲ್ಲ, ಅನಂತವೂ ಅಲ್ಲ ನಿನ್ನ ಮುಖ. ಮುಖ ಅಂದ್ರೆ ರೂಪ ಅಂತ ತಗೋಣ. ಮುಖ ಅಂದ್ರೆ ರೂಪ, ಕಾಣುವುದು, ಒಂದು ಆಕಾರ.
ಈ ನಿನ್ನ ರೂಪ ಏನಿದೆ, ಈ ರೂಪ ಅನಂತವೂ ಅಲ್ಲ, ಅಲ್ಪವೂ ಅಲ್ಲ. ನಾವು ಕಳೆದ ಸಾಲುಗಳಲ್ಲಿ ನೋಡಿದ್ವಿ, ಅವನೇನು ಹೇಳ್ತಾನೆ, ನಾನು ನಿನ್ನ ನೋಡೋದಕ್ಕೆ ನನ್ನ ಕಣ್ಣುಗಳಾಗಲ್ಲ, ನಿನ್ನ ಕಣ್ಣಿನೇ ನೋಡಬೇಕು ಅಂತ. ಹಾಗಾಗಿ ನನ್ನ ಬಿಂಬವನ್ನ ನಾನು ನೋಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲವಂತೆ. ಯಾಕೆಂದ್ರೆ ಅದು ನಾನು ಅನ್ನೋ ಭಾವವೇ ಇಲ್ಲ. ಅದು ಮುಂದೆ ಸಾಲುಗಳಲ್ಲಿ ಹೇಳ್ತಾರೆ ಯಾಕೆ ಅಂತ. ಅದು ಪ್ರತಿಬಿಂಬವಷ್ಟೇ, ಅದೇ ಮುಖವಲ್ಲ. ನನ್ನ ನಾನು ಕಾಣ್ಕೊಳ್ತೀನಿ, ಅದು ಪ್ರತಿಬಿಂಬವಷ್ಟೇ. ಅಲ್ಲಿ ಹೇಳ್ತಾನಲ್ಲಿ ಕನ್ನಡಿ ಇಟ್ಕೋ, ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕನ್ನಡಿ ಇಟ್ಕೋ ಅಂತ. ಈ ಬಿಂಬ ಪ್ರತಿಬಿಂಬ, ಇಲ್ಲಿ ಈ ಬಿಂಬ ಕಾಣ್ತಿದೆ, ಆದರೆ ಇದೇ ಮುಖವಲ್ಲ, ಇದೇ ಅಲ್ಟಿಮೇಟ್ ಅಲ್ಲ, ಇಲ್ಲಿಂದ ಮುಂದಕ್ಕೆ ಇನ್ನೂ ಇದೆ. ಅದು ಮುಖ, ಅದೇ ಆಕಾರವಲ್ಲ, ಅದೇ ನಿನ್ನ ಜರ್ನಿ ಅಲ್ಲಿಗೆ ಎಂಡಾಗಿಲ್ಲ. ನೀನು ನಿಟ್ಟಿಸಿರು ಇಟ್ಟಂತೆಲ್ಲ ಕನ್ನಡಿಯ ಮುಂದೆ ಕವಿಯುವುದು ಮೋಡ. ಅಲ್ಲಿ ಕನ್ನಡಿ ಅಂತ ಏನು ಇಟ್ಕೊ ಅಂತ ಹೇಳ್ದ, ಇಲ್ಲಿ ಮತ್ತೊಂದು ಕನ್ನಡಿ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಬಿಸಿ ಉಸಿರು ಬಂದಾಗ ಹಬೆಯಿಂದ ನಮ್ಮ ಮುಖ ಕಾಣೋದಕ್ಕೆ ಸಾಧ್ಯ ಆಗಲ್ವೋ, ಹಾಗೆ ನಮ್ಮ ಉಸಿರಾಟದಿಂದ ಉಸಿರಾಡ್ತಿರ್ತೀವಿ, ಅದರಿಂದ ಹಬೆ ಬರುತ್ತೆ. ತಣ್ಣಗಿಟ್ಕೋಬೇಕಂತ. ಆಗ ನನ್ನ ಬಿಂಬ ಏನು ಕಾಣ್ತಿದೆ ಅದಲ್ಲ, ಅದು ಅಲ್ಪವೂ ಅಲ್ಲ, ಅನಂತವೂ ಅಲ್ಲ. ಏನ್ ಮಾಡಬೇಕು? ಉಸಿರಾಟ ನಿಲ್ಲಿಸ್ಬೇಕು. ಹೇಗೆ ಈಜುಗಾರ ಸಮುದ್ರಕ್ಕಿಳಿದಾಗ ಹೇಗೆ ಉಸಿರು ಕಟ್ಟತಾನೋ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಉಸಿರನ್ನ ತಗೊಳ್ತೀವಿ, ಉಸಿರನ್ನ ಬಿಡ್ತೀವಿ. ಇದು ಸದಾಕಾಲ ನಡೀತಿರುವಂಥದ್ದು. ಇದರ ಮಧ್ಯ ಶ್ವಾಸ, ಉಶ್ವಾಸ, ನಿಶ್ವಾಸ. ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ, ಮಧ್ಯ ಒಂದು ಪಾಸ್. ಇದನ್ನ ನಿಶ್ವಾಸ, ಅದನ್ನೇ ವ್ಯಾನ ಅಂತ ಚಾಂದೋಗ್ಯ ಉಪನಿಷತ್ ಹೇಳುತ್ತೆ. ಇದನ್ನು ನಾಸಬಂದಿ ಅಂತಲೂ ಕರೀತಾರೆ. ಅಂದ್ರೆ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಇದೆಯಲ್ಲ, ಅಲ್ಲಿ ನಾವು ಸುಷುಮ್ನ ನಾಡಿ, ಇಡ ಮತ್ತೆ ಪಿಂಗಳ ಮಧ್ಯೆ ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿಯಲ್ಲಿ ನಾವು ಗ್ರಹಿಸಬೇಕಾದದ್ದು ಜ್ಞಾನ. ಹಾಗಾಗಿ ಅದು ಸರಸ್ವತಿ. ಇದು ಗಂಗೆ, ಇದು ಯಮುನೆ, ಮಧ್ಯ ಸರಸ್ವತಿ. ಸರಸ್ವತಿ ಏನು? ಅದು ಗುಪ್ತಗಾಮಿನಿ, ಹರಿತಿದ್ದಾಳೆ. ಆದರೆ ಎಲ್ಲಿ ಹರಿತಿದ್ದಾಳೆ ನಮಗೆ ಗೊತ್ತಿಲ್ಲ. ಎಲ್ಲ ಕಡೆ ಹರಿತದಳಂತೆ, ಕಾಣಿಸಲ್ಲ. ಮೇಲೆ ಹರಿತಲ್ಲ, ಒಳಗೆ ಹರಿತದಳಂತೆ. ಹಾಗೆ ನಮಗೆ ಗಂಗೆ ಯಮುನೆ ಕಾಣಿಸುತ್ತೆ, ಉಸಿರು ತಗೊಳ್ಳೋದು ಉಸಿರು ಬಿಡೋದು ಕಾಣಿಸುತ್ತೆ, ಅನುಭವಕ್ಕೆ ಬರುತ್ತೆ. ಆದರೆ ಸುಷುಮ್ನ ನಾಡಿ ಗುಪ್ತಗಾಮಿನಿಯಾಗಿ ಹರಿಯುತ್ತಿರುವ ಸರಸ್ವತಿ ನಮಗೆ ಅನುಭವಕ್ಕೆ ಬರೋದಿಲ್ಲ, ಆದರೆ ಹರಿತಾನೆ ಇದ್ದಾಳೆ ಯಾವಾಗಲೂ. ಈ ಸುಷುಮ್ನ ನಾಡಿಯನ್ನು ಹಿಡಿಬೇಕು. ಅದಕ್ಕೋಳು ಉಸಿರನ್ನ ತಡಿ. ಯಾವ ರೀತಿ? ಸತ್ತಂತೂ ಇರಬೇಡ, ಮಲಗದಾಗೂ ಇರಬೇಡ, ಎಚ್ಚರಿನಲ್ಲಿ ಇರಬೇಡ. ಈ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಕ್ರಿಯೆ ಆಯಿತು. ಸೊ ಕ್ರಿಯೆ ಮಾಡಿದೇನೆ, ಕ್ರಿಯೆಯಿಂದ ಆಚೆ ಬಾ. ಅದು ಮಾಡೋದು ಇದು ಮಾಡೋದು ಇದ್ದೇ ಇರುತ್ತೆ. ಈ ಮಾಡುವುದರಿಂದ ನಿನಗೆ ಸಿಗುವುದಲ್ಲ, ಮಾಡದೇ ಇರುವುದರಿಂದ ಸಿಗುವುದು ಅಂತ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಬಸವಣ್ಣ ಹೇಳ್ದಂಗೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನಿಲ್ಲದಂತಿರಬೇಕು ಅಂತ ಬಸವಣ್ಣ ಹೇಳ್ದಾಗೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ ಅಂತ ಕಗ್ಗದಲ್ಲಿ ಗುಂಡಪ್ಪ ಹೇಳ್ತಾರೆ. ಹಾಗೆ ಆಳದಲ್ಲಿ ನಿರ್ಲಿಪ್ತ, ಮೇಲೆ ನಿಯತಿ ಕ್ಲಿಪ್ತ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ ಅಂತ ಇದೇ ಗುಂಡಪ್ಪನವರು ಹೇಳ್ತಾರೆ. ಅಂದರೆ ಹೊರಗೆ ಚಲನೆ, ಒಳಗೆ ಸ್ಥಿರ. ಹೇಗೆ ನಾವು ಬರಿಬೇಕು ಅಂತಂದರೆ ಆ ಪೇಪರು ಸ್ಥಿರವಾಗಿರಬೇಕು, ಆಗ ನಾವು ಬರಿಬೋದು. ಅದೇ ಪೇಪರೇ ಅಲಗಾಡ್ತಾ ಇದ್ರೆ, ನಾವು ಡೆಸ್ಕ್ ಅಲಗಾಡ್ತಿದ್ರೆ ನಾವು ಬರೆಯೋದಕ್ಕಾಗಲ್ಲ. ನಾನು ನಡಿಬೇಕು ಅಂದರೆ ನೆಲ ಸ್ಥಿರವಾಗಿರಬೇಕು, ಆಗ ಚಲನೆ ಸುಲಭ. ಅದೇ ಎಲಿವೇಟರೇ ಚಲನೆಯಲ್ಲಿದ್ದಾಗ ನಾನು ನಿಂತ್ಕೊಂಡ್ರೆ ಸಾಕು ಅದ್ರ ಮೇಲೆ. ನಾನು ಎಲಿವೇಟರ್ ಮತ್ತೆ ನಡೆಯೋ ಅವಶ್ಯಕತೆ ಇಲ್ಲ. ಅದು ನಾನು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಎಲಿವೇಟರ್ ಮೇಲೆ ಕರ್ಕೊಂಡು ಹೋಗುತ್ತೆ. ಈ ಮಲಗೋದು ಬೇಡ, ಸತ್ತಂತಿರೋದು ಬೇಡ, ಜಾಗೃತನಾಗಿರ್ತೀನಿ ಅನ್ನೋದು ಬೇಡ. ಯಾಕಂದ್ರೆ ಇವೆಲ್ಲ ಮಾಡುವಿಕೆಗೆ ನಾನು ಮಾಡುವುದು ಬೇಕು. ಈ ನಾನು ಹೋಗದೆ ಏನನ್ನ ನಾನು ಹೋಗದೆ ನನ್ನನ್ನು ಕಂಡುಕೊಳ್ಳೋಕ್ಕಾಗದಿರೋದ್ರಿಂದ ಈ ಮಾಡುವುದನ್ನು ಬಿಟ್ಟಾಗ ನಾನು ಬಿಡೋದಕ್ಕೆ ಸಾಧ್ಯ, ನಾನು ಬಿಟ್ಟಾಗ ಮಾಡುವುದನ್ನು ಬಿಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ತಡೆ ಅದನ್ನು ಕಡಲಿಗೆ ಎರಗುವ ಈಜುಗಾರ ಹಿಡಿದಂತೆ ಒಂದರ ಕ್ಷಣ ಇಲ್ಲವಾಗುವುದು ಪ್ರತಿಬಿಂಬ. ನಾವು ಯಾವಾಗ ಉಸಿರು ಕಟ್ಟಿ ಅಂದರೆ ವ್ಯಾನದಲ್ಲಿ ಅಥವಾ ಸುಷುಮ್ನ ನಾಡಿಯಲ್ಲಿ, ನಾಸಬಂದಿಯಲ್ಲಿ ಹಿಡಿದಾಗ ಒಂದೆರಡು ಕ್ಷಣದಲ್ಲೇ ಪ್ರತಿಬಿಂಬ ಹೋಗ್ಬಿಡತ್ತಂತೆ, ಬಿಂಬವಷ್ಟೇ ನಮಗೆ ಕಾಣುತ್ತಂತೆ. ಯಾಕೆಂದ್ರೆ ಅವಾಗ ಉಸಿರಾಟ ಇಲ್ಲ, ಹಬೆಯಿಂದ ಕನ್ನಡಿ ಮೇಲೆ ಏನು ಕವರ್ ಆಗಿಲ್ಲ, ನಿಜವಾದ ಮುಖವನ್ನು ನಾವಲ್ಲಿ ಕಾಣ್ಕೋಬಹುದು. ಬಯಸಿದ್ದೇನನ್ನು ಕಾಣಲು ಅಲೆವೇ ಸುತ್ತಲು ಕಳೆದುಕೋ ನಿನ್ನನ್ನು ನೀನು. ಅದಕ್ಕೆ ಇಲ್ಲಿ ಮಾಡೋದೆಲ್ಲ ಬಿಟ್ಟರೆ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂದರೆ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ರೀತಿ ಕಳ್ಕೋಬೇಕು ಅಂದರೆ, ಪ್ರೇಮಿಗಳು ತಮ್ಮನ್ನು ತಾವು ಕಳ್ಕೊಂಡಂಗಂತೆ. ನಾವೆಲ್ಲ ಪ್ರೇಮವನ್ನ ದೈವತ್ವಕ್ಕೆ ಹೋಲಿಸ್ತೀವಿ, ಆದರೆ ಸೂಫಿಗಳು ದೈವತ್ವವನ್ನ ಪ್ರೇಮಕ್ಕೆ ಹೋಲಿಸ್ತಾರೆ. ಯಾಕೆಂದ್ರೆ ನಮ್ಮ ಕಣ್ಣ ಮುಂದೆ ಇರುವಂತಹ ಉದಾಹರಣೆಗಳನ್ನು ತಗೊಂಡ್ರೆ ನಮಗೆ ಅರ್ಥ ಆಗೋದಕ್ಕೆ ಸುಲಭ. ಸೃಷ್ಟಿ ಹೇಗಾಯಿತು, ತನ್ನಿಂದನೇ ಸೃಷ್ಟಿ ಮಾಡ್ದ ಸೃಷ್ಟಿಕರ್ತ ಅಂದ್ರೆ ಹೇಗೆ ಅಂದರೆ, ಹೇಗೆ ಒಂದು ಜೇಡ ತನ್ನೊಳಗಿಂದನೇ
ನೂಲನ್ನು ತೆಗೆದುಕೊಂಡು ಸೃಷ್ಟಿ ಮಾಡುತ್ತೋ ಹಾಗೆ ಅಂತ ಉಪನಿಷತ್ಕಾರ ಉದಾಹರಣೆ ಕೊಡ್ತಾರೆ. ಏನೋ ಘನವಾದ ದೊಡ್ಡ ಉದಾಹರಣೆ ಕೊಡಲ್ಲ, ಜೇಡದಿಂದ ಉದಾಹರಣೆ ಕೊಡ್ತಾರೆ. ಯಾಕೆಂದ್ರೆ ದಿನನಿತ್ಯ ನಮ್ಮ ಕಣ್ಣು ಮುಂದೆ ಕಾಣುವಂತಹ ವಸ್ತು, ವಿಷಯ ಅದು. ಹಾಗಾಗಿ ಸುಲಭ, ಅಲ್ಲೇ ನಮಗೆ ಹಿಂಟ್ ಇದೆ, ಅಲ್ಲೇ ಸುಲಭ, ಅಲ್ಲೇ ಉದಾಹರಣೆ ನಮ್ಗೆ ಸಿಕ್ಬಿಡುತ್ತೆ. ದೂರದ ಯಾವುದೋ ಕಂಡರಿಯದ ಕೇಳರಿಯದ ವಿಷಯಕ್ಕೆ ಉಪಮಾನ ಉಪಮೇಯಗಳ ಕೊಟ್ಟು ಹೋಲಿಕೆ ಕೊಟ್ಟು ಮತ್ತೆ ಕನ್ಫ್ಯೂಸ್ ಆಗೋದಕ್ಕಿಂತ ಕಣ್ಣು ಮುಂದೆ ಕಾಣುವಂತಹ ವಿಷಯಗಳನ್ನೇ ಉದಾಹರಣೆ ಕೊಟ್ಟಾಗ ಅನುಸಂಧಾನ ಮಾಡೋದಕ್ಕೆ ಸುಲಭ, ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸುಲಭ ಅಂತ. ಹಾಗಾಗಿ ದಿನನಿತ್ಯ ಪ್ರೇಮಿಗಳನ್ನ ನೋಡ್ತಿರ್ತೀವಿ, ನಾವೇ ಪ್ರೇಮಿಗಳು ಆಗಿರ್ತೀವಿ. ಯಾವಾಗ ನಮ್ಮ ಪ್ರಿಯಕರ ಪ್ರಿಯವಾದವರೆಗೆ ನಮ್ಮನ್ನು ನಾವು ಹೇಗೆ ಕಳ್ಕೊತೀವೋ ಹಾಗೆ ನಮ್ಮನ್ನು ನಾವು ಭಗವಂತನನ್ನ ಪ್ರಿಯಕರನಾಗಿ ನೋಡಿ ನಾವು ಪ್ರೇಯಸಿಯಾಗಿ ಅವನಲ್ಲಿ ನಾವು ಕಳ್ಕೋಬೇಕಂತೆ. ಯಾವಾಗ ನಮ್ಮನ್ನು ನಾವು ಕಳ್ಕೊಳ್ತೀವಿ ಆಗ ಜಾಗೃತನಾಗಿರೋ ಅವಶ್ಯಕತೆ ಇಲ್ಲ, ಮಲಗುವ ಅವಶ್ಯಕತೆ ಇಲ್ಲ, ಎಚ್ಚರವಾಗಿರೋ ಅವಶ್ಯಕತೆ ಇಲ್ಲ, ನಾಟಕ ಆಡುವ ಅವಶ್ಯಕತೆ ಇರುವುದಿಲ್ಲ. ನನ್ನನ್ನು ನಾನು ಕಳ್ಕೊಂಡಾಗ ಸಾಧ್ಯ ಅದು. ಹೇಗೆ ಆಗ ಏನಾಗ್ತೀವಿ ಅಂತ ಇಲ್ಲೇ ಸಾಲ ಹೇಳ್ತಾರೆ. ಪ್ರೇಮಿಗಳು ಕಳೆದುಕೊಂಡಂತೆ ತಮ್ಮನ್ನು ತಾವು ಆಗುವಿ ಅದೇ ನೀನು. ಯಾವಾಗ ನನ್ನನ್ನು ನಾನು ಕಳ್ಕೊತೀನಿ ಪ್ರೇಮಿಯಂತೆ, ಆಗುವೆ ಅದೇ ನೀನು ಅಂತಾರೆ. ಅದುವೇ ಏನು ಅಂತ ಹೇಳಲ್ಲ. ಎಲ್ಲವನ್ನು ಕಳಕೊಂಡ ಮೇಲೆ ಆ ನೀನು ಯಾರಿರ್ತಾನೆ ಅಲ್ಲಿ? ಮಧು ಅನ್ನೋನಿರಲ್ಲ, ಗಂಡಸನವನಿರಲ್ಲ, ಇಂಥ ಭಾಷೆಯವನು, ಮತದವನು, ಧರ್ಮದವನು, ಇದೆಲ್ಲವೂ ಹೋದ್ಮೇಲೆ ಈ ಶರೀರ ನಾನೂ ಅಲ್ಲ, ನನ್ನದೂ ಅಲ್ಲ ಅನ್ನೋ ಭಾವವೂ ಹೋದ್ಮೇಲೆ, ಈ ಅಹಂಕಾರ, ಅಜ್ಞಾನ, ಜ್ಞಾನ ಇವೆಲ್ಲವೂ ಕಳೆದು ಹೋದ್ಮೇಲೆ ಉಳಿದವನು ಯಾರು? ಯಾರು ಅದನ್ನು ತಿಳಿದೇನೆ ಈ ನೀನು ಅರ್ಥ ಆಗಲ್ಲ. ಅದು ಆಗುವೆ ನೀನು. ಏನಾಗೋದು ಅದು ಅಂದ್ರೆ ಏನು? ಕೊನೆಯಲ್ಲಿ ಉಳಿದ ನೀನು ಯಾರು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಈ 3 ಪದಗಳು ನಿಜವಾಗ್ಲೂ ಬೀಜ ಮಂತ್ರ. ಅದಕ್ಕಿಂತ ದೊಡ್ಡ ಬೀಜ ಮಂತ್ರ ನಮ್ಗೆ ಬೇಡ ಅನ್ಸ್ಬಿಡುತ್ತೆ. ಇದನ್ನ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋದ್ರೆ ಇದಕ್ಕೆ ಮತ್ತೆ ಮತ್ತೆ ರಮಣ ಮಹರ್ಷಿ ಅದೇ ಅಂತಾರೆ, ಎಲ್ಲದಕ್ಕೂ ಅವರು ಒಂದೇ ಉತ್ತರ, ಹೋಮೈ ಅಂತ ಕೇಳ್ಕೊ, ನೀನ್ ಯಾರು ಅಂತ ನೀನು ಕೇಳ್ಕೊ. ಏನೇ ಪ್ರಶ್ನೆ ಕೇಳಿ ಕೊನೆಯವರು ಹೇಳ್ತಿದ್ದು ನೀನ್ ಯಾರು ನೀ ಕೇಳ್ಕೊ ಸಾಕಪ್ಪ ಅಂತ. ಅಲ್ಲೇ ಉತ್ತರ ಅಡಗಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ಉತ್ತರಗಳೆಲ್ಲ ಆ ಚಿಕ್ಕ ಪ್ರಶ್ನೆಯಲ್ಲೇ ಅಡಗಿದೆ. ನೀನು ಯಾರು ಅಂತ ಕಂಡ್ಕೋಬೇಕು. ಹಾಗಾಗಿ ಆಗುವೆ ಅದೇ ನೀನು. ಆ ನೀನು ಯಾರು? ಹಾಗಾದ್ರೆ ಅವನನ್ನು ಕಂಡ್ಕೊಳ್ಳೋದೇ ನಿಜವಾದ ಅಧ್ಯಾತ್ಮ. ಇದಕ್ಕೆ ಜೇಡರ ದಾಸಿಮಯ್ಯ ಒಂದು ವಚನ ಹೇಳ್ತಾರೆ, ಎನ್ನ ನರಿಯುವುದಕ್ಕೆ ಮುನ್ನ ಎಲ್ಲಿದ್ದೆಯ ಈಗ, ಎನ್ನೊಳಗೆ ಇದ್ದೆಯ ಈಗ, ಎನ್ನ ನರಿಯಲು ಮುಂದೆ ಬಂದು ಗುರುರೂಪಾಗಿ ಎನ್ನೊಳಗೆ ಅಡಗಿದ್ದೆಯಲ್ಲ ರಾಮನಾಥ ಅಂತ. ನಾನು ಅರ್ಥಕೊಳ್ಳೋಕ್ಕೂ ಮುಂಚೆ ಎಲ್ಲಿದ್ದೆ? ಯಾಕೆಂದ್ರೆ ಎಲ್ಲ ಕಡೆ ಹುಡುಕಾಡ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಒಳಗೆ ಕೂತ್ಕೊಂಡು ಹುಡುಗ, ಇಲ್ಲೇ ಇದೆಯಾ? ಮತ್ತೆ ಇಷ್ಟು ದಿನ ಎಲ್ಲಿದ್ದೆಪ್ಪ? ಎಲ್ಲೂ ಇರಲಿಲ್ಲ, ನಿನ್ನೊಳಗೆ ಇದ್ದ. ಗುರುವಾಗಿ ಕೂತ್ಕೊಂಡು ತಾನೇ ಎಲ್ಲವನ್ನು ಕಲಿಸಿ ಗುರು ಮಾರ್ಗವನ್ನು ಕೊಟ್ಟು ಒಳಗೆ ಕೂಡಿಸ್ಕೊಂಡು ಕರೆದು ಎಲ್ಲೂ ಹೋಗಿರಲಿಲ್ಲ ಅವನು. ಇಲ್ಲದೇ ಇರುವುದನ್ನು ಪಡ್ಕೊಳ್ಳೋದಲ್ಲ ಅಧ್ಯಾತ್ಮ, ಆಲ್ರೆಡಿ ಇರೋದನ್ನ ಕಳ್ಕೊಳ್ಳೋದು. ಹಾಗಾಗಿ ಅಲ್ಲಿ ಪ್ರೇಮಿಯಂತೆ ಕಳ್ಕೊ ಅಂತ ಹೇಳ್ತಾನೆ, ಏನೂ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನೋ ದೊಡ್ಡದಾದ ಘನವಾದದನ್ನು ಪಡ್ಕೊಳ್ಳೋದಲ್ಲ. ಇವತ್ತೆಲ್ಲ ಕಾರ್ಪೊರೇಟ್ ಸ್ವಾಮೀಜಿಗಳು ಮಾಡ್ತಾರಲ್ಲ, ಸುಪ್ರೀಂ ಕಾನ್ಷಿಯಸ್ನೆಸ್, ಸುಪ್ರೀಂ ಬೀಯಿಂಗ್, ಎನ್ಲೈಟ್ಮೆಂಟ್ ಅಂತ ದೊಡ್ಡ ದೊಡ್ಡ ಪದಗಳಿಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಈ ಸೂಫೀಸ್ ಅಂತ ನೋಡಿದ್ರೆ ಪ್ರೇಮಿ ಥರ ಕಳ್ಕೊ ಅಂತಾರೆ. ಪಾಪ ಏನೂ ಮಾಡಬೇಡ ಅಂತಾರೆ. ಇವ್ರು ನೋಡಿ 10 ದಿನ ಕ್ರ್ಯಾಶ್ ಕೋರ್ಸ್ ಮಾಡಿಸ್ತಾರೆ, ನೀವು ಪಂಚಭೂತ ಕ್ರಿಯೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ. ಅಲ್ಲಿ ನೋಡಿದ್ರೆ ನೀವು ಏನೂ ಮಾಡಬೇಡ ಸುಮ್ಮನೆ ಸಾಕು ಅಂತಾರೆ. ಅವರು ಎಲ್ಲ ಕಳ್ಕೊಂಡ್ರೆ ಸಾಕು ಅಂತಾರೆ. ಇಲ್ಲಿ ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳ್ತೀವಿ. ಇದನ್ನು ಮಾಡಿದ್ರೆ ಅದಾಗತ್ತೆ. ಪದಗಳು ದೊಡ್ಡ ದೊಡ್ಡ ಪದಗಳು, ಸುಪ್ರೀಂ ಕಾನ್ಷಿಯಸ್ನೆಸ್ ಅಂತೆ, ಟ್ರಾನ್ಸ್ಫಾರ್ಮೇಷನ್ ಅಂತೆ, ಏನೆಲ್ಲ ದೊಡ್ಡ ದೊಡ್ಡ ಪದಗಳು ಕೊಟ್ಟು ವ್ಯಾಪಾರಕ್ಕೆ ಇಟ್ಟಿರ್ತಾರೆ ನೋಡಿ ಅಧ್ಯಾತ್ಮನ. ಇಲ್ಲಿ ನೋಡಿದ್ರೆ ಕಳ್ಕೊ ಅಂತಾರೆ. ಪಾಪ ಅಲ್ಲಿ ಹೋದರೆ ಕಳ್ಕೊತೀವಿ, ದುಡ್ಡು ಕಳ್ಕೊತೀವಿ ಅಷ್ಟೇ, ಸಮಯ ಕಳ್ಕೊತೀವಿ, ಮತ್ತು ದೇವರಿಗೆ ನಿಜವಾದ ದಾರಿನ ಕಳ್ಕೊತೀವಿ ಹೊರತು ಇನ್ನೇನು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಕಾರ್ಪೊರೇಟ್ ಸ್ವಾಮೀಜಿಗಳಿಂದ. ಸರಿ, ಈಗ ನಾನು ಕಳ್ಕೊಂಡೆನಪ್ಪ, ನಾನು ಪ್ರೇಮಿ ಥರ ಕಳ್ಕೊಂಡೆ, ಅದುವೇ ನಾನು ಆದೆ. ಈ ಅದುವೇ ನಾನು ಆದೆ ಅಂದರೆ ಏನದು ಅಂತ ಮತ್ತೊಬ್ಬ ಮಾರ್ಮಿಕವಾಗಿ ಉತ್ತರ ಕೊಡ್ತಾನೆ. ನೀರಲ್ಲಿ ಉಪ್ಪು ಹಾಕಿ ನೋಡು ನೀನು, ಉಪ್ಪು ಕರಗಿದಾಗ ಉಪ್ಪೆಂದು ಹೇಳುವೆ ಏನನ್ನು? ಕರಗಲಿ ಈ ಪರಿ ಅಸ್ತಿತ್ವ ಮಹಮ್ಮದ್, ದೇವರಲ್ಲಿ ದೇವರು ಸ್ವಯಂ ಕರಗಿದಾಗ ದೇವರೆಂದು ಹೇಳುವುದು ಯಾರನ್ನು? ಇದನ್ನ ನಾವೇ ಪದೇ ಪದೇ ಓದ್ಕೋಬೇಕು. ಇದನ್ನ ಹೇಗೆ ಮೂಗ ಸಿಹಿಯನ್ನು ತಿಂದ ಹಾಗೆ ಅಂತ ಕಬೀರ್ ಹೇಳ್ತಾರೋ ಹಾಗೆ ಇದನ್ನು ಬಿಡಿಸಿದ್ರೆ ಅಪರಾಧ ಅನಿಸುತ್ತೆ. ಮತ್ತು ಅವರೇ ಈ ಸೂಫಿ ಸಂತಾನ ಎಷ್ಟು ಚೆನ್ನಾಗಿ ಸರಳವಾಗಿ ಹೇಳಿದ್ದಾರೆ. ಹಾಗೆ ಇದನ್ನು ಅನುವಾದ ಮಾಡಿರೋರು ಕೂಡ ತಿಳಿ ಕನ್ನಡದಲ್ಲಿ ತುಂಬ ಅಚ್ಚುಕಟ್ಟಾಗಿ ಅನುವಾದ ಮಾಡಿದ್ದಾರೆ. ಇದನ್ನು ಮತ್ತೆ ಬಿಡಿಸೋಕೆ ಹೋದರೆ ಅಪರಾಧನೇ ಆಗತ್ತೆ ಅನ್ನೋದು ನನ್ನ ಭಾವನೆ. ಇದಕ್ಕೆ ಹೋಲುವಂತಹ ಒಂದು ವಚನ ಇದೆ. ಅದನ್ನು ಏಕಾಂತವೀರ ಸೊಡ್ಡಳ ಅನ್ನೋ
ವಚನಕಾರ ಶರಣ ಇದನ್ನು ರಚಿಸಿರೋದು. ಈ ಥರದ್ದು ಒಂದೇ ಒಂದು ವಚನ ಸಿಕ್ಕಿರಬಹುದು ಪ್ರಾಯಶಃ. ಯಾಕೆಂದರೆ ಇದೊಂದೇ ಎಲ್ಲ ವಚನಗಳ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಇದೊಂದೇ ವಚನ ಸಿಕ್ಕಿರೋದು. ಆದರೆ ತುಂಬ ಪ್ರಮುಖವಾದ ಅಮೂಲ್ಯವಾದಂತಹ ವಚನ. ಈ ಏಕಾಂತವೀರ ಸೊಡ್ಡಣನ ಕುರಿತು ಮತ್ತೆ ಮುಂದೆ ಏನಾದರೂ ನನಗೆ ಅದ್ರ ಬಗ್ಗೆ ತಿಳಿಯುವಂತಹ ಪುಸ್ತಕ ಈ ಶರಣನಿಂದ ನನಗೆ ಸಿಕ್ತು ಅಂತಂದರೆ ಖಂಡಿತ ಅದನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವನ ವಚನ ಹೀಗಿದೆ: ಬಂದ ಬಟ್ಟೆಯ ಹೊದ್ದದಾತ ಲಿಂಗೈಕ್ಯನು, ಹಿಂದು ಮುಂದು ಅರಿತು ಸಂದೇಹವಿಲ್ಲದಾತ ಲಿಂಗೈಕ್ಯನು, ಶ್ರೀಗುರು ಏಕಾಂತವೀರ ಸೊಡ್ಡಳನಲ್ಲಿ ತನ್ನತ ಮರೆದಾತ ಲಿಂಗೈಕ್ಯನು. ಎಲ್ಲವೂ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳುವುದು. ಬಂದ ಬಟ್ಟೆನ ಹಾಗೆ ಅಂದರೆ ಅಲ್ಲಿ ಮತ್ತೆ ಅವನು ಏನೋ ಮಾಡದೇ ಇರುವುದು ಅನ್ನುವುದನ್ನೇ ಸೂಚಿಸ್ತಾ ಇದ್ದಾನೆ. ಬಂದ ಬಟ್ಟೆಯ ಹೊದ್ದಾತ ಹೇಗಿದೆಯೋ ಹಾಗೆ ಒಪ್ಪಿಕೊಂಡವನು, ಅಲ್ಲಿ ಮತ್ತೆ ಕ್ರಿಯೆ ಇರಲ್ಲ. ಅವಾಗ ಹೇಗಿದೆಯೋ ಹಾಗೆ ಇರುವುದನ್ನು ಸಹಜ ಭಾವದಲ್ಲಿ ಸಹಜ ಸ್ಥಿತಿಯಲ್ಲಿರುವುದು ಅವನು ಲಿಂಗೈಕ್ಯನಾದವನು. ಹಿಂದು ಮುಂದು ಅರಿತು ಸಂದೇಹವಿಲ್ಲದಾತನು ಅಂದರೆ ಅವನು ಕಾಲಾತೀತನಾಗುವನು. ಸ್ಪೇಸ್ ಮತ್ತು ಟೈಮ್ ಅಂತ ಏನಂತೀವಿ, ಹಿಂದೆ ಮುಂದೆ ಪಾಸ್ಟ್ ಪ್ರೆಸೆಂಟ್ ಎಲ್ಲವನ್ನು ಕಳೆದು, ಪಾಸ್ಟ್ ಮತ್ತು ಫ್ಯೂಚರ್ನ ಕಳೆದು ಪ್ರೆಸೆಂಟಲ್ಲಿ ಬದುಕೊಂಡಿದೆಯಲ್ಲ ಅವನ ಲಿಂಗೈಕ್ಯನಾಗಕ್ಕೆ ಸಾಧ್ಯ. ಹಿಂದೆಯೂ ಅಲ್ಲ ಮುಂದೆಯೂ ಅಲ್ಲ. ಮೈಂಡ್ ಪಾಸ್ಟ್ ಮತ್ತು ಫ್ಯೂಚರಲ್ಲಿ ಓಡ್ತಿರುತ್ತೆ, ಪ್ರೆಸೆಂಟಲ್ಲಿ ಇರೋದಿಲ್ಲ. ಸೊ ಯಾರು ಪ್ರೆಸೆಂಟಲ್ಲಿ ನಿಲ್ತಾನೆ, ಚಿತ್ತವೃತ್ತಿಯಿಂದ ಮೀರಿ ನಿಲ್ತಾನೆ, ಪ್ರೆಸೆಂಟಲ್ಲಿ ನಿಲ್ತಾನೆ, ಅವನು ಲಿಂಗೈಕ್ಯ. ಶ್ರೀಗುರು ಏಕಾಂತವೀರ ಸೊಡ್ಡಳನಲ್ಲಿ ತನ್ನತ ಮರೆದಾತ ಲಿಂಗೈಕ್ಯ. ನಿಲ್ಲಿ ನೋಡಿ, ತನ್ನತ ಮರೆದಾತ ಅಂದರೆ ಅದೇ ಪ್ರೇಮಿಗಳು ಹೇಗೆ ತಮ್ಮನ್ನು ತಾವು ಕಳ್ಕೊಂಡ್ರು ಹಾಗೆ ತನ್ನನ್ನು ತಾನು ಮರೆದಾತ, ಅಲ್ಲವನು ತನ್ನನ್ನು ಕಳ್ಕೊಂಡವನೇ ಲಿಂಗೈಕ್ಯ ಅಂತ ಈ ವಚನ ಹೇಳ್ತಾ ಇದೆ. ಎಲ್ಲ ಅನುಭಾವಿಗಳು, ಎಲ್ಲ ದಾರ್ಶನಿಕರು ಕೊನೆಗೆ ಹೇಳೋದು ಒಂದೇ ಆದ್ರೂ ಆಯಾ ಕಾಲಕ್ಕೆ, ಆಯಾ ಆಡಿಯನ್ಸ್ಗೆ ತಕ್ಕಂಗೆ, ಆಯಾ ಭಾಷೆಯಲ್ಲಿ ಪದೇ ಪದೇ ಅದನ್ನೇ ಹೇಳ್ತಿರ್ತಾರೆ. ಅವರವರ ಸೊಗಡಿನಲ್ಲಿ, ಅವರವರ ಶೈಲಿಯಲ್ಲಿ ಹೇಳ್ತಿರ್ತಾರೆ. ಹಾಗಾಗಿ ಪದೇ ಪದೇ ನಾವು ಇಂಥ ಅನುಭಾವಿಗಳ, ದಾರ್ಶನಿಕರ ಎಲ್ಲ ಬಗೆಯ, ಅದು ಸೂಫಿ ನಾಥಪಂಥ ಆಗಿರಲಿ, ದಾಸರ ಕೀರ್ತನೆಗಳಾಗಲಿ, ಪುರಾಣಗಳಾಗಲಿ, ಎಲ್ಲದರಿಂದಲೂ ಪಡೆಯಬೇಕು. ಎಲ್ಲದರಿಂದ ಪಡೆದು ಮನಸ್ಸನ್ನು ಹಸನು ಮಾಡ್ಕೋಬೇಕು. ನಾವು ಮತ್ತಷ್ಟು ಒಳಗಡೆ ಹೋಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಸೂಫಿ ಮಾರ್ಗದ ಪ್ರವೇಶ ಹೇಗೆ, ಅಥವಾ ಯಾವುದೇ ಸತ್ಯಾನ್ವೇಷಣದ ಪ್ರವೇಶ ಹೇಗೆ ಅನ್ನೋದು ಕುರಿತು ಒಂದು ರಚನೆ ಈ ರೀತಿ ಇದೆ: ದೇವರು ಅಲ್ಲಿ ಮೇಲಿಲ್ಲ ನನ್ನ ಗೆಳೆಯರೇ, ಕಾಬಾದಲ್ಲಿಯೂ ಅವ ನೆಲೆಸಿಲ್ಲ ಗೊತ್ತೇ, ಅವರ ಪಾಂಡಿತ್ಯದ ಪುಸ್ತಕಗಳಲ್ಲಿಲ್ಲ, ಮಿನಾರುಗಳ ಒಳಗೂ ಅವ ವಾಸಿಸಿಲ್ಲ, ಅವ ಗಂಗೆ ಜಮುನೆಯಲ್ಲಿ ಇಲ್ಲ, ಬನಾರಸ್ಸಿನಲ್ಲಿಯೂ ನೆಲೆಸಿಲ್ಲ, ಅವನ ಹುಡುಕುತ್ತಾ ಕಳೆದು ಹೋಗದಿರಿ ನೀವು, ನಿಜ ಮಾರ್ಗದರ್ಶಕನ ನೀವೇ ಹುಡುಕಿಕೊಳ್ಳಬೇಕು. ಹೇಗೆ ಪರಮಸತ್ಯವ ಕಂಡ ಗುರುವು ನರಸುವುದಿಲ್ಲಿ, ದೊರೆತೆಂದು ನೀನು ಧನ್ಯ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ, ಹಾಗೆ ನಾವು ನಿಜವಾದ ಅದನ್ನು ಕಂಡುಕೊಂಡಂಥ ಗುರುವನ್ನು ಅರಿಸಿಕೊಂಡು ಹೋಗಬೇಕು. ಅವನು ಬನಾರಸ್ಸಲ್ಲಿಲ್ಲ, ಮಸೀದಿಯಲ್ಲಿಲ್ಲ, ಕಾಬಾನಲ್ಲಿಲ್ಲ, ವೇದಗಳಲ್ಲಿ ಇಲ್ಲ ಅಂದರೆ ಅರ್ಥ ಅಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ, ಯಾವುದು ಗ್ರಂಥದಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ಆ ಶ್ಲೋಕಗಳ ಹಿಂದಿನ ಅರ್ಥವನ್ನು ಅನುಸಂಧಾನ ಮಾಡಿ ನಾವು ಜ್ಞಾನವನ್ನು ಪಡಿಬೇಕು ಹೊರತು ಅದನ್ನು ಓದುವುದೇ ಜ್ಞಾನ ಅಲ್ಲ, ಅದು ಮಾಹಿತಿ. ಅಲ್ಲೆಲ್ಲೋ ದೇವ್ರನ್ನ ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ. ಈ ಪೆರಿಯಾರ್ ಅನ್ನೋರಿದ್ರು ತಮಿಳ್ನಾಡಲ್ಲಿ, ಅವರು ದೇವ್ರನ್ನ ಹುಡ್ಕೊಂಡು ಹೋಗಿದ್ದಂತೆ ಕಾಶಿಗೆಲ್ಲೋ, ಸಿಗಲಿಲ್ಲ ಅಂತ ವಾಪಸ್ ಬರ್ತಾರೆ. ರವಿ ಬೆಳಗೆರೆ ಕೂಡ ಹರಿದ್ವಾರ್ಗೂ ಇಲ್ಲಿಗೂ ಹೋಗ್ತಾರೆ, ದೇವ್ರನ್ನ ಹುಡ್ಕೊಂಡು ಸಿಕ್ಕಿಲ್ಲ ಅಂತ ವಾಪಸ್ ಬರ್ತಾರೆ. ದೇವ್ರನ್ನ ಹುಡ್ಕೊಂಡ್ರೆ ಸಿಗದೇ ಇಲ್ಲೆಲ್ಲೋ. ಅದೇ ಬುದ್ಧ ಇದೆಲ್ಲ ಪ್ರಪಂಚದಲ್ಲಿರೋ ದುಃಖವನ್ನೆಲ್ಲ ನೋಡಿ ಆ ದುಃಖಕ್ಕೆ ಪರಿಹಾರ ಹುಡುಕೋದಕ್ಕೆ ಅಂತ ಹೋದ, ಅವನೇ ಬುದ್ಧನಾಗೋದ. ಭಗವಂತನ ಹುಡ್ಕೊಂಡವ್ರಿಗೆ ಯಾರಿಗೂ ಭಗವಂತ ಸಿಕ್ಕಿಲ್ಲ. ಚೋಕ್ ಮೇಳ ಅಂತ ವಾರ್ಕರಿ ಸಮುದಾಯದವನು, ಮಹಾರಾಷ್ಟ್ರದವನು, ಅವನಿಗೆ ಪ್ರವೇಶ ಕೊಡೋದಿಲ್ವಂತೆ ಯಾರನ್ನ ಪಂಡ್ರಾಪುರದಲ್ಲಿ ವಿಠಲನ ನೋಡೋದಕ್ಕೆ. ಆಗ ಅಲ್ಲೇ ಹತ್ತಿರ ನದಿ ಹತ್ರ ಕೂತ್ಕೊಂಡು ಅಲ್ಲಿ ಕೇಳ್ಕೊತ, ಪಾಂಡ್ರಂಗ ಏನಯ್ಯ ನನಗೆ ದರ್ಶನ ಒಳಗಡೆ ಭಾಗ್ಯ ಸಿಗಲಿಲ್ವಲ್ಲ ಅಂತ ಅಲ್ಲೇ ಅವನು ನಾಮಸ್ಮರಣೆಯಲ್ಲಿ ಮುಳುಗಿದಾಗ ಅವನಿಗೆ ಅಲ್ಲೇ ಕಾಣಿಸಿದ್ನಂತೆ ವಿಠಲ. ಹಾಗೆ ಎಲ್ಲೋ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಗುಂಡಪ್ಪ ಅದೇ ಅಂತಾರೆ, ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನ ಸೋತಡೆಯೋ ಮಂಕುತಿಮ್ಮ. ಇಲ್ಲಿ ಯಾರು ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡೋದಕ್ಕೆ ಸಾಧ್ಯನಾ? ದೇವ್ರು ಇಲ್ಲೇ ಇರ್ತಾನೆ, ಎಲ್ಲ ಕಡೆ ಅವನೇ ಇರುವುದರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಇರ್ತಾನೆ ಅಂತ ಹೇಗೆ ಸಾಧ್ಯ? ಎಲ್ಲ ಕಡೆಯೂ ಇದ್ದಾನೆ. ಆ ಭಾವದಲ್ಲಿ ನಾವು ಬೆಳಿಬೇಕಾಗತ್ತೆ. ಸಾಮಾಜಿಕವಾಗಿ ತಗೊಳ್ಳಿ, ಎಲ್ಲ ಕಡೆ ಭಗವಂತ ಇದ್ದಾನೆ ಅನ್ನೋ ಒಂದು ಅನುಸಂಧಾನ ಇಟ್ಕೊಂಡಾಗ ನಮಗಲ್ಲಿ ಶ್ರೇಷ್ಠ, ಕಳಪೆ, ಅವನು ಬೇರೆ ಇವನು ಬೇರೆ, ಈ ಮದಮಾತ್ಸರಿಗಳು ಇದ್ಯಾವುದೂ ಬರುವುದಿಲ್ಲ. ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂದಾಗ
ಎಲ್ಲದರ ಕುರಿತು ವಸ್ತು, ವಿಷಯ, ವ್ಯಕ್ತಿ ಯಾವುದ್ರ ಬಗ್ಗೆ ನಮಗೆ ಜಿಗುಪ್ಸೆ ಬರೋದಿಲ್ಲ. ಎಲ್ಲವನ್ನೂ ಧನ್ಯತಾ ಭಾವದಿಂದ ನೋಡ್ಬೋದು, ಪೂಜ್ಯ ಭಾವದಿಂದ ನೋಡ್ಬೋದು. ನನ್ನಲ್ಲಿ ಅಷ್ಟು ತಾನಾಗಿ ಭಕ್ತಿ ಎಲ್ಲ ಕಡೆಯೂ ಮೂಡುತ್ತೆ. ಇಲ್ಲ ಅಂತಂದರೆ ನಾವು ಜಾತಿ, ಧರ್ಮ, ಮತ, ದೇಶ, ಭಾಷೆ ಒಂದಲ್ಲ ಒಂದು ವಿಷಯಕ್ಕೆ ನಾವು ಬೇರೆ ಆಗ್ತಾ 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 ನಮ್ಮಲ್ಲಿ ರಾಗ ದ್ವೇಷಗಳು ಹೆಚ್ಚಾಗತ್ತೆ ಹೊರತು ನಾವು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಮಾನ್ಯ ಜೀವನದಲ್ಲೂ ಆ ಅನುಸಂಧಾನ ಬೇಕು. ಅವರವ್ರ ಮನೇಲಿ ಅವರವ್ರ ದೇವರ ಪೂಜೆ ಮಾಡ್ಕೋತಾರೆ, ನಮಾಜ್ ಮಾಡ್ತಾರೆ, ಅವರವರ ಮತಕ್ಕೆ ಬಿಟ್ಟಿದ್ದು. ಅದನ್ನು ಯಾರಿಲ್ಲ ಅಲ್ಲಗಳಿತಿಲ್ಲ. ಆದರೆ ಯಾರು ಸತ್ಯವನ್ನು ಕಾಣಬೇಕು ಅಂತನೋ, ಯಾವನು ಜಿಜ್ಞಾಸವಾಗಿದ್ದಾನೋ ಅವನಿಗೆ ಎಲ್ಲ ಕಡೆಯೂ ಭಗವಂತನಿದ್ದಾನೆ ಅನುಸಂಧಾನ ಅವನಿಗೆ ಬೇಕೇ ಬೇಕು. ಒಂದೇ ಕಡೆ ಇದ್ದಾನೆ ಅನ್ನೋ ಅನುಸಂಧಾನ ಅವನಿಗೆ ಆಗೋದಿಲ್ಲ. ಬನಾರಸ್ಸಲ್ಲಿ ದೇವ್ರಿಲ್ಲ ಅಂದ್ರೆ ಅರ್ಥ ಬನಾರಸ್ಸಲ್ಲಿ ಹುಡುಕರೆ ಸಿಗಲ್ಲ. ಬನಾರಸ್ಸಲ್ಲಿ ಅವನು ಗುರು ಇರ್ಬೋದು, ಆ ಗುರುವನ್ನ ಹುಡುಕರು ಹೋದ್ರೆ ಸಿಗತ್ತೆ. ಯಾಕಂದ್ರೆ ಅಲ್ಲಿ ಮಹಾನ್ ಸಾಧು ಸಂತರೆಲ್ಲ ಇದ್ರಲ್ವಾ, ಹಾಗೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಗುರು ಸಿಗದೆ ನಾ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಹೀಗೆ ಒಂದ್ಸಲಿ ಹುಣ್ಣಿಮೆ ಹೊತ್ತಲ್ಲಿ ಕಾಶಿಗೆ ಹೋಗಿದ್ದಾಗ ಅಲ್ಲಿ ಗಂಗೆ ತಟದಲ್ಲೇ ಕೂತಿದ್ದೆ. ಹಲವಾರು ಜನ ತಮ್ಮದೇ ಒಂದು ವೇಷ ಭೂಷಗಳ ಹಾಕ್ಕೊಂಡು ಪಾಪ ತಮ್ಮದೇ ಒಂದು ಇದರಲ್ಲಿ ದಾರಿ ತಪ್ಪಿದಂಥವ್ರು ತುಂಬ ಜನ ಸಿಗ್ತಾರೆ ಅಲ್ಲಿ. ಹೊರಗಿನ ನೋಡಿದ ತಕ್ಷಣ ಈ ವ್ಲಾಗರ್ಸ್ ಎಲ್ಲ ಹೋಗ್ತಾರಲ್ಲ, ಎಲ್ಲರನ್ನೂ ಮಾತಾಡಿಸ್ಕೊಂಡು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ತಪ್ಪಲ್ಲ. ಅವರು ಶುದ್ಧ ಪುಂಖಾನುಪುಂಖವಾಗಿ ಮಾತಾಡ್ತಿರ್ತಾರೆ. ಅವ್ರನ್ನ ಮಾತಾಡ್ಸ್ಕೊಂಬರ್ತಾರೆ, ಏನೋ ಕಾಣಿಸಿದೆ ಅಂತ ಕೂತ್ಕೊಂಡು ಇದನ್ನು ಮುಟ್ಟು ತೋರ್ಸಯ್ಯ, ನಿನ್ಗೆ ಎಷ್ಟು ಅನುಭವಕ್ಕೆ ಬಂದಿದ್ಯಾ, ಇದು ನಿನ್ನ ಅನುಭವಕ್ಕೆ ಬಂದಿದ್ಯಾ, ಯಾವ ರೀತಿ ಬಂತು ಏನು ಎತ್ತ ಕೇಳಿದ್ರೆ ಅವಾಗ ಗೊತ್ತಾಗತ್ತೆ ನಿಜವಾದ ತಿರಳಿ ಅವನಲ್ಲಿ ಇದೆಯಾ ಇಲ್ವಾ ಅಂತ. ಹಾಗೆ ನಿಜವಾಗ್ಲೂ ಗಂಗೆಯ ಮುಂದೆ ಕೂತ್ರೆ ಅಲ್ಲಿ ಕಾಶಿನಲ್ಲಿ ಸುಮ್ಮನೆ ಕೂತ್ರೆ ಸಾಕು, ಏನೂ ಮಾಡೋದು ಬೇಡ. ತಾನಾಗಿ ಅಲ್ಲಿ ಹರಿಯುತ್ತಿರುವ ಗಂಗೆ ನಮ್ಮಲ್ಲೇ ಹರಿಯುವ ಭಾವ ನಮ್ಮಲ್ಲಿ ಮೂಡುತ್ತೆ, ಅನುಭವ ಮೂಡುತ್ತೆ. ಅದಕ್ಕೇನೂ ಮಾಡಬೇಕಾಗಿಲ್ಲ. ಅಲ್ಲಿ ಹೇಳ್ದಂಗೆ ಸುಮ್ಮನೆ ಕೂತ್ರೆ ಸಾಕು. ಗುರು ಮಾರ್ಗದರ್ಶನವಿದ್ದಾಗ ಕೂತಲ್ಲೇ ಗಂಗೆ ಹರಿತಾಳೆ. ನಾವು ಕಾಶಿಗೆ ಹೋಗಬೇಕು ಅಂತಿಲ್ಲ, ಅಲ್ಲೂ ಹೋಗ್ಬೇಕು ಪಾಪ, ತಪ್ಪೇನಿಲ್ಲ. ಆದರೆ ಕೂತಲ್ಲೇ ಕಾಶಿ, ಕೂತಲ್ಲೇ ಗಂಗೆ, ಕೂತಲ್ಲೇ ಕೈಲಾಸ ಸಿಗುವಂತಹ ಗುರುಮಾರ್ಗ ಎಲ್ಲ ಕಡೆಯೂ ಇರುತ್ತೆ. ನಾವು ಅರಸ್ಕೊಂಡು ಹೋಗ್ಬೇಕಷ್ಟೇ. ದಾರಿ ತಪ್ಪಬೇಡ ಅಂತ ಎಚ್ಚರಿಕೆ ಕೊಡ್ತಾನೆ. ಇದಕ್ಕೊಂದು ಸೂಫಿ ಕತೆ ನೆನಪು ಬರುತ್ತೆ. ಒಬ್ಬ ಗುರುವನ್ನ ಅರಿಸಿಕೊಂಡು ಹೋಗ್ತಾ ಇರ್ತಾನೆ ಒಂದು ಕಡೆ. ಆಗ ಒಬ್ಬ ಅರಳಿ ಮರದ ಕೆಳಗೊಬ್ಬ ಕೂತಿರ್ತಾನೆ. ಹೋಗಿ ಕೇಳ್ತಾನೆ, ಅಪ್ಪ ನಾನು ಗುರುಗಳ ಹುಡುಕಾಟದಲ್ಲಿದ್ದೀನಿ, ಗುರು ಎಲ್ಲಿ ಸಿಗ್ತಾನೆ? ಆಗ ಅಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಾನೆ, ಅವನು ಅರಳಿ ಮರದ ಕೆಳಗೆ ಕೂತಿರ್ತಾನೆ, ಅವನು ಬಿಳಿ ಗಡ್ಡ ಶುದ್ಧ ಬಿಟ್ಟಿರ್ತಾನೆ, ಬಿಳಿ ಬಟ್ಟೆ ಹಾಕಿರ್ತಾನೆ, ಅವನು ಹಸನ್ಮುಖಿಯಾಗಿರ್ತಾನೆ ಅಂತೆಲ್ಲ ಹೇಳ್ತಾನೆ. ಹೌದಾ ಸರಿ, ಹುಡ್ಕೊಂಡು ಹೋಗ್ತೀನಿ ಅಂತ ಹೊರಟ್ಬಿಡ್ತಾನೆ. 20 ವರ್ಷ ಹುಡುಕಾಡ್ತಾನೆ, ಎಲ್ಲೂ ಸಿಗಲ್ಲ. ಅವನು ಹೇಳದಂಥ ಫೀಚರ್ಸ್ ಇರೋವಂಥ ಜಾಗ ಮತ್ತು ವ್ಯಕ್ತಿ ಸಿಗದೇ ಇಲ್ಲ. 20 ವರ್ಷ ಬಿಟ್ಟು ಮತ್ತೆ ಆಯಾಸ ಆಗಿ ಮತ್ತೆ ಅಲ್ಲಿಗೆ ಬರ್ತಾನೆ. ಇವನಲ್ಲೇ ಕೂತಿರ್ತಾನೆ. ಕೇಳ್ತಾನೆ, ಅಲ್ಲಯ್ಯ ನೀನು ಹೇಳಿದಂಥ ಗುರು ನನಗೆ ಎಲ್ಲೂ ಸಿಗ್ಲಿಲ್ವಲ್ಲ? ಅವನು ಕೇಳ್ತಾನೆ, ನಾನು ಏನಂತ ಕೇಳಿದೆ ಅಂತ ಕೇಳ್ತಾನೆ. ಮರದ ಕೆಳಗೆ ಕೂತಿರೋನು ಅವನಂತಾನೆ, ಅರಳಿ ಮರಕ್ಕೆ ಕೂತಿದ್ದೆ ಅಂತ ಹೇಳಿದೆ. ನಾನೆಲ್ಲಿ ಕೂತಿದ್ದೀನಿ ಅಂತಾನೆ. ಅರಳಿ ಮರದ ಕೆಳಗೆ. ನನಗೆ ಬಿಳಿ ಗಡ್ಡ ಇದೆಯಾ? ಹ್ಞೂ ಬಿಳಿ ಗಡ್ಡ ಇದೆ. ಏನು ಬಟ್ಟೆ ಹಾಕಿದ್ದೀನಿ? ಬಿಳಿ ಬಟ್ಟೆ ಹಾಕಿದ್ದೀನಿ. ಅಯ್ಯೋ ಮೊದಲು ನಂಗೆ ಯಾಕೆ ಹೇಳಿಲ್ಲ ಅಂತ ಆ ಶಿಷ್ಯ ಹುಡುಕಾಟದಲ್ಲಿದ್ದವನು ಕೇಳ್ತಾನೆ. ನಾನು ಹೇಳಿದೆ ಆಗಲೇ, ನಿನಗೆ ನನ್ನ ನೋಡುವ ಸಂಯಮ ಇರಲಿಲ್ಲ, ತಾಳ್ಮೆ ಇರಲಿಲ್ಲ. ಹಾಗಾಗಿ ನೀವು ಮತ್ತೆ ಒಂದನ್ನು ಬಂದೇ ಬರ್ತೇನೆ ಗೊತ್ತಿತ್ತು. 20 ವರ್ಷದಿಂದ ಇಲ್ಲೇ ನೀನು ಕಾಯ್ತಾ ಕೂತಿದ್ದೆ ಅಂತ ಹೇಳ್ತಾನೆ. ಅಂದರೆ ನನಗೆ ಹುಡುಕಾಟ, ನನ್ನದೇ ಸ್ವಂತ ಹುಡುಕಾಟ ಹೋಗಿ ದಾರಿ ತಪ್ಪದೆ ಕೊನೆಗೆ ನಿಜವಾದ ಗುರುವಿನ ಬಳಿಗೆ ಬರಬೇಕು. ಅದಕ್ಕೆ ಓಶೋ ಚೆನ್ನಾಗಿ ಹೇಳ್ತಾನೆ, ವೆನ್ ದ ಡಿಸೈಪಲ್ ಇಸ್ ರೆಡಿ ಮಾಸ್ಟರ್ ಅಪಿಯರ್ಸ್ ಅಂತ. ಶಿಷ್ಯ ಸಿದ್ಧನಾಗಬೇಕು. ಶಿಷ್ಯ ಸಿದ್ಧನಾದ ತಕ್ಷಣ ಗುರು ಅಲ್ಲೇ ಕಾಣಿಸ್ಕೊತಾನೆ, ಪಕ್ಕದಲ್ಲೇ ಇರ್ತಾನೆ. ನಮಗೆ ಕಾಣಿಸ್ತಿರಲ್ಲ, ಯಾಕೆಂದರೆ ನಾನು ನೋಡಿರಲ್ಲ. ಅದಕ್ಕೆ ನಾನು ಅರಿಯುವ ಮುಂಚೆ ಎಲ್ಲಿದ್ದೆಯ್ಯ, ನನ್ನೊಳಗೆ ಇದ್ದೆಯ್ಯ ಅಂತ ಅದಕ್ಕೆ ಜೇಡರ ದಾಸಿಮಯ್ಯ ಹೇಳಿದ್ದು. ನನ್ನೊಳಗೆ ಇರ್ತಾನೆ, ನನಗೆ ಕಾಣಿಸಿಲ್ಲಕ್ಕೆ ನಾನು ಎಲ್ಲೆಲ್ಲೋ ಹುಡುಕಾಡ್ತಿರ್ತೀನಿ. ಸರಿಯಾಗಿ ಆ ಹುಡುಕಾಟ ಆಗಿ ಆಯಾಸಗೊಂಡು ಕೊನೆಗೆ ನಂಗೆ ತಾಳ್ಮೆ ಬರುತ್ತೆ, ಹೇಗೆ ನೋಡುವುದು ಅನ್ನೋ ತಾಳ್ಮೆ ಬಂದಾಗ ಗುರು ನನಗೆ ಸಿಗ್ತಾನೆ. ಹಾಗಾಗಿ ಅಲ್ಲಿವರೆಗೂ ಹುಡುಕಾಟ ನಡಿಬೇಕು, ಹುಡುಕಾಟ ತಪ್ಪಂತಿಲ್ಲ, ದಾರಿ ತಪ್ಪದೆ ನಡಿಬೇಕು ಅನ್ನೋ ಎಚ್ಚರಿಕೆ ಇಲ್ಲಿ ಕೊಡ್ತಾ ಇದ್ದಾರೆ. ಈಗೆಲ್ಲವೂ ನಾನು ಒಳಗೆ ಕಾಣ್ಕೊಳ್ಳೋದು, ಇದು ಕಣ್ಣಿಂದ ನೋಡೋಕ್ಕಾಗಲ್ಲ, ನನ್ನೊಳಗೆ ಇದೆ ಅಂತೆಲ್ಲ ಹೇಳಿದ್ದಾಯಿತು. ಇದರ ಮುಂದುವರೆದ ಭಾಗ ಹೊಂದಿದೆ. ಇದು ಆ ಅಧ್ಯಾತ್ಮದಲ್ಲಿ ನಡೆಯುವಂಥವರಿಗೂ ಅಪ್ಲೈ ಆಗುತ್ತೆ, ಸಾಮಾಜಿಕವಾಗಿರುವಂಥವ್ರಿಗೂ ಅಪ್ಲೈ ಆಗುತ್ತೆ. ಇಬ್ಬರಿಗೂ ಅಪ್ಲೈ ಆಗುವಂತಹ ಒಂದು ಅದ್ಭುತ ಸಂದೇಶವಿರುವ ಒಂದು ರಚನೆ ಇದು. ಅದು ಹೀಗಿದೆ: ಮಸೀದಿಯ ಉರುಳಿಸು, ಮಂದಿರವ ಬೀಳಿಸು, ನಿನ್ನಿಷ್ಟ ಬಂದದ್ದನ್ನೆಲ್ಲ ಕೆಡುವು, ಆದರೆ ಬುಲ್ಲೆ ಮನುಜ ಹೃದಯವ ಮಾತ್ರ ಒಡೆಯದಿರು, ಏಕೆಂದರೆ ದೇವರು ನೆಲೆಸಿರುವ ತಾವು ಅದು. ನನ್ನ ನೆಚ್ಚಿನ ಸಂತ ಬುಲ್ಲೇಶ ಮತ್ತು ಅಲ್ಲಮ ಪ್ರಭು ಇಬ್ಬರು ಒಂದೇ ಅನ್ನೋ ಮಟ್ಟಿಗೆ ನನಗೆ
ಆತ್ಮೀಯರು. ಇಬ್ಬರದು ಅಭಿವ್ಯಕ್ತಿತ್ವ ಒಂದೇ ರೀತಿ ಇದೆ. ಬುಲ್ಲೇಶ ಮತ್ತು ಅಲ್ಲಮ ಪ್ರಭುದು. ಇವನು ಹೇಳ್ತಾನೆ ನೋಡಿ, ಮಸೀದಿಯ ಉರುಳಿಸು, ಮಂದಿರ ಉರುಳಿಸು. ಯಾಕೆಂದರೆ ಅಲ್ಲಿಲ್ಲಪ್ಪ ದೇವರು, ಮನಸ್ಸಲ್ಲಿದ್ದಾನೆ. ಮನುಷ್ಯನ ನಾಶ ಮಾಡಬೇಡ. ಯಾಕೆಂದರೆ ಸೂಫಿ ಅಂದರೆ ಪ್ರೇಮಮಯವಾದದ್ದು ಸೂಫಿ. ಹಾಗಾಗಿ ಹೊಡಿಬೇಡ, ಮನುಷ್ಯನ ಹೊಡಿಬೇಡ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮಸೀದಿಲಿಲ್ಲ, ಚರ್ಚಲ್ಲಿಲ್ಲ, ಗುಡಿನಲ್ಲಿಲ್ಲ ಅಂತ ಪದೇ ಪದೇ ದಾರ್ಶನಿಕರು ಯಾಕೆ ಹೇಳ್ತಾ ಹೋದ್ರು ಅಂದರೆ, ಈ ಮತೀಯ ಗಲಭೆಗಳು ಅರ್ಧ ನಿಲ್ಲಿಸ್ಬೋದು ಅನ್ನೋ ಉದ್ದೇಶದಿಂದ. ಅವನ ಪ್ರಕಾರ ದೇವರಲ್ಲಿದ್ದಾನೆ, ನಿನ್ನ ದೇವರು ಸರಿಗಿಲ್ಲ, ನನ್ನ ದೇವ್ರು ಶ್ರೇಷ್ಠ, ನಿನ್ನ ದೇವರು ಇದು, ನನ್ನ ದೇವರು ಸೈಂಟಿಫಿಕಲಿ ಪ್ರೂವನ್ನು, ನನ್ನ ದೇವರು ಅಷ್ಟು ವರ್ಷಗಳ ಸನಾತನವಾಗಿದ್ದಾನೆ, ನನ್ನ ದೇವರು ಇನ್ನೂ ಹಳಬ, ನನ್ನ ದೇವರು ಶ್ರೇಷ್ಠ, ನನ್ನ ದೇವರು ಶಕ್ತಿವಂತ, ಹೀಗೆಲ್ಲ ಮಾತಾಡ್ಕೊಂಡು ಕೊನೆಗೆ ಒಬ್ಬ ಇನ್ನೊಬ್ಬರು ದೇವಸ್ಥಾನ ಹೊಡಿತಾನೆ, ಇವನ್ ದೇವಸ್ಥಾನ ಹೊಡಿತಾನೆ. ಆ ಹೆಸರಲ್ಲಿ ಅನುಯಾಯಿಗಳ ಆ ಧರ್ಮಕ್ಕೆ ಸಂಬಂಧಪಟ್ಟವ್ರನ್ನ ಕೊಲ್ತಾನೆ, ಅವನ ಧರ್ಮ ಸಂಬಂಧಪಟ್ಟವ್ರನ್ನ ಕೊಲ್ತಾನೆ. ಇದೇ ನಡ್ಕೊಂಡು ಬಂದಿದೆ ಶತಶತಮಾನಗಳಿಂದ. ಹಲವಾರು ಧರ್ಮಗಳ ಮಧ್ಯ, ಅಂದರೆ ಮತಗಳ ಮಧ್ಯ ಈ ಹೊಡೆದಾಟ, ನಾಶ, ಹಿಂಸೆ, ಕ್ರೌರ್ಯ ನಡ್ಕೊಂಡು ಬಂದಿದೆ. ಇದನ್ನೆಲ್ಲ ತಡೆಯೋದಕ್ಕೆ ಸಮಾಜಕ್ಕೆ ಬೇಕಾದ ಸಂದೇಶ ಕೂಡ ಅದು. ಇಲ್ಲಿ ಮಸೀದಿ ಮತ್ತು ಮಂದಿರ ಒಡೀರಿ ಅಂದ ಅರ್ಥ ಒಡೆದಾಕ್ಬಿಡಿ ಪರವಾಗಿಲ್ಲ ಅಂತಲ್ಲ. ಅಲ್ಲಿಲ್ಲ ದೇವರು ಅಂದರೆ ಅಲ್ಲಿ ಮಾತ್ರ ಇರೋದಲ್ಲ. ಈಗ ಮಸೀದಿ, ಮಂದಿರ, ಚರ್ಚ್ ಯಾವುದೇ ಆಗಲಿ, ನಮ್ಮ ನಂಬಿಕೆಗಳ ತಕ್ಕಂಗೆ ಅದನ್ನು ಕಟ್ಕೊಳ್ತೀವಿ. ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಚರ್ಚ್ ನೋಡೋಕೆ ಬೇರೆ ಥರ ಇರುತ್ತೆ, ಸ್ತೂಪಗಳು ನೋಡೋಕೆ ಬೇರೆ ಥರ ಇರುತ್ತೆ. ಇವತ್ತಿನ ಬುದ್ಧಿಸ್ಟ್ ಬೌದ್ಧಾಲಯ ನೋಡೋದಕ್ಕೆ ಒಂಥರ ಇರುತ್ತೆ. ಹಿಂದೂಗಳಲ್ಲಿ ಮತ್ತೆ ವಿಷ್ಣುದೊಂಥರ, ಶಿವಂದೊಂಥರ, ಎಲ್ಲ ಮತಗಳಲ್ಲಿ ನೋಡಿ ಒಂದೊಂದು ಥರ. ಅದೇ ಎಲ್ಲರಲ್ಲೂ ಇರುವ ಭಗವಂತ ಒಂದೇ ಥರ, ಅವನ ವ್ಯತ್ಯಾಸ ಇಲ್ಲ. ಚೈತನ್ಯ ಸ್ವರೂಪನಾದವನಿಗೆ ಆಕಾರನೇ ಇಲ್ಲ ಅಂತಂದಮೇಲೆ ಅವನಿಗೆ ರೂಪವೇ ಇಲ್ಲ. ಆಮೇಲೆ ಎಲ್ರಿಗೂ ಒಂದೇನೆ, ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ ಇರೋವನು ಒಂದೇ ಆಕಾರದಿಂದ. ಅವಾಗ ನಾಶ ಮಾಡೋದು ಎಲ್ಲಿಂದ ಬಂತು? ನನ್ನ ದೇವ್ರು ಶ್ರೇಷ್ಠ, ನಿನ್ನ ದೇವ್ರು ಶ್ರೇಷ್ಠ ಅಲ್ಲ, ನನ್ನ ದೇವ್ರು ಹೀಗೆ, ನಿನ್ನ ದೇವ್ರು ಹಾಗೆ ಅನ್ನೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಎಲ್ಲರಲ್ಲೂ ಒಬ್ಬನೇ ಇದ್ದಾನೆ ಅಂತಂದಾಗ ಯಾರು ಹೊಡೆದಾಡ್ಕೊಂಡು ಸಾಯ್ತಾರೆ? ಹಾಗಾಗಿ ಮಸೀದಿ ಚರ್ಚು ಹಾಳು ಮಾಡೋದ್ರ ಅರ್ಥ ಅದು ಹೊಡೆದಾಕುಂತಲ್ಲ. ಅಲ್ಲಿ ಮಾತ್ರ ಅಲ್ಲ ದೇವರಿರೋದು. ಮತ್ತು ದೇವರು ನೀವು ಅಂದ್ಕೊಂಡಂಗೆ ದೇವರಲ್ಲ, ಎಲ್ಲರ ಮನುಷ್ಯನಲ್ಲೂ ಭಗವಂತ ಇದ್ದಾನೆ. ಹಾಗಾಗಿ ಅವನನ್ನು ಮಾತ್ರ ಕೆಡವ ಹಾಕ್ಬೇಡಪ್ಪ ಅಂತ ಇಲ್ಲಿ ಬೇಡ್ಕೊತಾ ಇದ್ದಾನೆ ಬುಲ್ಲೇಶ. ದೇಹದಲ್ಲಿ ಭಗವಂತ ಇರೋದನ್ನ ಬುಲ್ಲೇಶ ಮಾತ್ರ ಅಲ್ಲ, ಹಲವಾರು ಜನ ಹೇಳಿದ್ದಾರೆ. ಒಂದು ವಚನ ಕೂಡ ಹೀಗಿದೆ: ಕಾಯದಿಂದ ಗುರುವ ಕಂಡೆ, ಕಾಯದಿಂದ ಲಿಂಗವ ಕಂಡೆ, ಕಾಯದಿಂದ ಜಂಗಮವ ಕಂಡೆ, ಕಾಯದಿಂದ ಪ್ರಸಾದವ ಕಂಡೆ, ಕಾಯದಿಂದ ಸಕಲೇಶ್ವರ ದೇವರ ಪೂಜಿಸುವಲ್ಲಿ ಉತ್ತರ ಸಾಧಕನಾದೆಯಲ್ಲ ಎಲೆ ಕಾಯವೇ ಅಂತ ಇಲ್ಲಿ ದೇಹಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅಚ್ಚರಿಯಿಂದ ಹೇಳ್ತಾ ಇದ್ದಾರೆ. ಕಾಯಕದಿಂದ ಗುರು ಕಂಡೆ, ಕಾಯಕದಿಂದ ಲಿಂಗ ಕಂಡೆ, ಕಾಯಕದಿಂದ ಜಂಗಮವ ಕಂಡೆ, ಕಾಯಕದಿಂದ ಪ್ರಸಾದವ ಕಂಡೆ, ಕಾಯದಿಂದ ಸಕಲೇಶ್ವರ ದೇವರ ಪೂಜಿಸುವಲ್ಲಿ, ಇಲ್ಲಿ ಪೂಜಿಸುವಲ್ಲಿ ಉತ್ತರ ಸಾಧಕನಾದೆಯಲ್ಲ ಎಲೆ ಕಾಯವೇ ಅಂತ ಇಲ್ಲಿ ವಚನಕಾರ ಹೇಳ್ತಾ ಇದ್ದಾನೆ. ನನ್ನಲ್ಲೇ ನಾದವನ್ನು ಕೇಳಿ, ನನ್ನಲ್ಲೇ ಸಂಗೀತವನ್ನು ಕೇಳಿ. ನಾವು ಕಳೆದ ಸಂಚಿಕೆ ನೋಡಿದ್ವಿ, ಮಧುಬಟ್ಲು ಇಟ್ಕೊಂಡು ಸಂಗೀತ ಕೇಳೋಣ ಅಂತ ಹೇಳಿದ್ದನ್ನು ಒಮರ್ ಖಯ್ಯಾಮ್. ನಮ್ಮೊಳಗೆ ನಾದ ಇದೆ, ನನ್ನಲ್ಲೇ ಸಂಗೀತವಿದೆ, ನನ್ನಲ್ಲೇ ಮೌನದಲ್ಲಿ, ಶಬ್ದದಲ್ಲಿ ನಿಶ್ಶಬ್ದ ಇದೆ, ಅದು ಗುರು. ನನ್ನ ಲಿಂಗ ಅಂದರೆ ಜ್ಯೋತಿರ್ಲಿಂಗ ಅಂತ ನಾವೇನು ಇನ್ನೊಂದು ವಚನದಲ್ಲಿ ನೋಡಿದ್ವಿ. ಪ್ರಕಾಶಮಾನವಾದ ಬೆಳಕು, ಸೂರ್ಯಕೋಟಿ ಸಮಪ್ರಭಾ ಅಂದ್ಬಿಡ್ತೀವಿ. ಬೆಳಕೆ, ನನ್ನಲ್ಲಿ ಬೆಳಕನ್ನು ಪ್ರಚೋದಿಸುವಂಥ ಗಾಯತ್ರಿ ಮಂತ್ರ ಕೇಳುತ್ತೆ. ಸೊ ಅದನ್ನು ಒಳಗಣ್ಣಿನಿಂದ ನೋಡುವುದರಿಂದ, ಉಪನಯನ ಅಂದರೆ ಮಾಮೂಲಿ ನಯನದಿಂದ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ನಯನ ಬೇಕು. ಅದಕ್ಕೆ ನನ್ನ ಕಣ್ಣಿಂದ ನೋಡೋದಕ್ಕಾಗಲ್ಲ, ನಿನ್ನ ಕಣ್ಣಿಂದ ಸಾಧ್ಯ ಅಂತ ಅಲ್ಲಿ ಒಂದು ಸೂಫಿ ಸಂತರು ಹೇಳಿದ್ದು ನಾವು ನೋಡಿದ್ವಿ. ಒಳಗಣ್ಣಿನಿಂದ ನಾವು ಆ ಜ್ಯೋತಿರ್ಲಿಂಗವನ್ನು ಕಾಣಬಹುದು. ಹಾಗಾಗಿ ಕಾಯಕದಿಂದ ಲಿಂಗವ ಕಂಡೆ, ಒಳಗಣ್ಣಿನಿಂದ ನಾನು ಲಿಂಗವನ್ನು ಕಂಡೆ, ಕಾಯದಿಂದ ಜಂಗಮವ ಕಂಡೆ ಅಂತ ಈ ಗುರುಲಿಂಗ ಜಂಗಮವನ್ನು ಮತ್ತೊಂದಿನ ಯೋಗದ ರೀತಿಯಲ್ಲಿ ಚರ್ಚೆ ಮಾಡಿ ಒಂದು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೆ. ಕಾಯದಿಂದ ಪ್ರಸಾದವ ಕಂಡೆ, ಪೂಜಿಸುವಲ್ಲಿ ಉತ್ತರ ಸಾಧಕನಾದೆಯಲ್ಲ ಅಂತ ಇಲ್ಲಿ ಧ್ಯಾನದವನ್ನ ತುಂಬ ಸೊಗಸಾಗಿ ಇಲ್ಲಿ ಹೇಳಿದಾನೆ ವಚನಕಾರ. ದೇವಾಲಯವನ್ನ ಕೆಡವು ಹಾಕೋದ್ರ ಬಗ್ಗೆ ಜೀಸಸ್ ಕೂಡ ಹೇಳ್ತಾನೆ. ನೀವು ಕೈಯಿಂದ ಮಾಡಿರುವ ದೇವಾಲಯವನ್ನ ನಾಶ ಮಾಡಿ 3 ದಿನಗಳಲ್ಲಿ ಕೈಯನ್ನು ಬಳಸದೆಯೇ ದೇವಸ್ಥಾನ ಕಟ್ಟಿಸ್ತೇನೆ ಅಂತ ಜೀಸಸ್ ಯಹೂದಿಗಳಿಗೆ ಹೇಳ್ತಾನೆ. ಈ ದೇವಸ್ಥಾನ ಕೆಡವಾಕೋದು ಅಂದ್ಬಿಡ್ತಾನೆ. ಇಲ್ಲಿ ಅವನು ಕೆಡವಾಕೊಳ್ಳಿ ಪರವಾಗಿಲ್ಲ ಅಂತ ಅವನು ಬುಲ್ಲೇಶ. ಅಂದರೆ ಇದೆಲ್ಲ ಸ್ಟ್ರಕ್ಚರ್ ನಾವೇನು ಕಾಣಿಸ್ಕೊತೀವಿ, ನಮ್ಮ ನಂಬಿಕೆಗಳಿಗೆ ಒಂದು ಕೇಂದ್ರ ಬಿಂದು ಅಷ್ಟೇ. ಜಾಮೆಟ್ರಿಕಲ್ ಆಗಿ ಜಾಮೆಟ್ರಿಕಲ್ ಒಂದು ಎಲ್ಲರನ್ನೂ
ಕರ್ಕೊಂಡು ಬರುವಂತಹ ಒಂದು ನಂಬಿಕೆಯ ನಮ್ಮ ಮತಗಳ ಆಚರಣೆಯ ಕೇಂದ್ರ ಬಿಂದು. ಅದು ಅವರವರ ಮತಗಳನ್ನು ಅವರ ಆಚೆಗಳನ್ನ ಗೌರವಿಸ್ಕೊಂಡು ಅವರವರ ಸ್ಥಾನದಲ್ಲಿದ್ದರೆ ಸಮಸ್ಯೆನೆಲ್ಲ, ಕಲಹಗಳೇ ಇಲ್ಲ. ನಿನ್ನ ನಂಬಿಕೆ ನಿನಗೆ, ನನ್ನ ನಂಬಿಕೆ ನಮಗೆ ಅಂತ ಆರಾಮಾಗಿ ಇದ್ಬಿಡ್ಬೋದು, ಸಮಸ್ಯೆನೇ ಇಲ್ಲ ಅಲ್ಲಿ. ಹಾಗಾಗಿ ಜೀಸಸ್ ಕೂಡ ಅದೇ ಹೇಳ್ತಾನೆ, ಅದೇ ಮರ್ಯ ದೊಡ್ಡದಲ್ಲ, ಅದು ಯಾಕಂಗೆ ಆಡ್ತಿದ್ಯಾ, ಈ ದೇಹ ನಾನು ಅಲ್ಲ ನನ್ನದು ಅಲ್ಲ ಅಂದಮೇಲೆ ಆ ದೇವಸ್ಥಾನ ಕೂಡ ಅಲ್ಲ ಅಂತ. ಅಂದರೆ ಈ ಜೀಸಸ್ ಹೇಳ್ತಿರೋದು, ಆ ಕೈಯಿಂದ ಕಟ್ಟಿದ ದೇವಾಲಯವನ್ನು ಕೈಯನ್ನು ಬಳಸದೆ ನಾನು 3 ದಿನದಲ್ಲಿ ಕಟ್ಟುತ್ತೀನಿ ಅಂತ ಹೇಳ್ತಾನೆ. ಇದು ಯೋಗ ಸೂತ್ರ. ಈ ಜೀಸಸ್ನ ಪ್ರತಿ ಮಾತಿನಲ್ಲೂ ಯೋಗ ಸೂತ್ರ ಇದೆ. ಆ ಧ್ಯಾನ ಸೂತ್ರ ಏನು ಅಂತ ಮತ್ತೊಂದು ದಿನ ಅದಕ್ಕೆ ಬಗ್ಗೆ ವಿವರವಾಗಿ ಮಾತಾಡೋಣ. ಈ 3 ದಿನದಲ್ಲಿ ಕಟ್ಟೋದನ್ನ ಸೂಕ್ಷ್ಮವಾಗಿ ನಮಗೆ ಬಸವಣ್ಣ ಕೂಡ ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ ಅಂತಾರೆ. 3 ಆಯ್ತಲ್ಲನೆ. 3 ಕೈ ಬಳಸ್ತಾನೆ ಕಟ್ತೀನಿ ಅಂತ ಹೇಳಿದ್ದು ಜೀಸಸ್, ಬಸವಣ್ಣ ಹೀಗೆ ಹೇಳ್ತಾರೆ, ಎನ್ನ ಕಾಲೇ ಕಂಬ 1, ದೇಹವೇ ದೇಗುಲ 2, ಶಿರವೇ ಹೊನ್ನ ಕಲಶವಯ್ಯ 3. ಸೊ ಈ 3 ದಿನದಲ್ಲಿ ಕೈ ಇಲ್ಲದೆ ಕಟ್ತೀನಿ ಅಂದಿದ್ದು ಜೀಸಸ್, ಈ 3 ಇಲ್ಲೇ ಹೇಳ್ತಾರೆ ಬಸವಣ್ಣ. ಎಲ್ಲರೂ ಒಂದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ. ಹಾಗಾಗಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ ಅಂದಿದ್ದು ಅಲ್ಲಿ ಹೇಳದ್ನಲ್ಲ, ಚಿನ್ನದ ಗಣಿಗೆ ಚಿನ್ನ ತಗೊಂಡೋಗಿ ಕೊಟ್ರೆ ಎಷ್ಟು ಆಭಾಸವಾಗಿರುತ್ತೆ, ಸಮುದ್ರಕ್ಕೆ ನೀರು ತಗೊಂಡೋಗಿ ಕಾಣಿಕೆ ಕೊಟ್ರೆ ಎಷ್ಟು ಕೆಟ್ಟದಾಗಿರುತ್ತೆ. ಮಸಾಲೆ ಪದಾರ್ಥ ಸಿಗುವಂಥ ಪೂರ್ವ ದೇಶಕ್ಕೆ ನಾವು ಮಸಾಲೆನ ಕಾಣಿಕೆ ಕೊಡೋಕ್ಕಾಗತ್ತೆ, ಅದು ಮೆಚ್ಚ, ಒಳ್ಳೇದಲ್ಲ, ಅದು ಸರಿಯಲ್ಲ ಅದು ಅಂತ ಅಲ್ಲಿ ಹೇಳ್ದಂಗೆ, ನಾನು ಬಡವ, ಇಡೀ ಸೃಷ್ಟಿಯೇ ಅವನದ ಮೇಲೆ ಅವನಿಗೊಂದು ದೇವಾಲಯ ಕಟ್ಟೋದು ಅಂದರೆ ಅರ್ಥ ಇಲ್ಲ ಅದರಲ್ಲಿ. ಹಾಗಾಗಿ ನಾನು ಬಡವ. ಬಸವಣ್ಣ ನಾನೇನು ಮಾಡಲಿ ಬಡವನಯ್ಯ ಅಂದರೆ ಅಷ್ಟು ಇಡೀ ವಿಶ್ವವನ್ನೇ ಆವರಿಸಿಕೊಂಡಿರುವವನಿಗೆ, ಅವನೇ ನಮಗೆ ಮನೆಯಾಗಿದ್ದಾನೆ, ಅವನಿಗೊಂದು ಮನೆ ಕಟ್ಕೊಡೋದು ಅಂದರೆ ಸಾಧ್ಯ ಇಲ್ಲ. ಅವನಷ್ಟು ಶ್ರೀಮಂತ ನಾನಲ್ಲ, ಭಗವಂತನಷ್ಟು ಶ್ರೀಮಂತ ನಾನು ಅಲ್ದಿರೋದ್ರಿಂದ ನಾನು ಬಡವ. ಆ ಅರ್ಥದಲ್ಲಿ ಬಸವಣ್ಣ ಹೇಳ್ತಾರೆ. ಗುಂಡಪ್ಪ ಕೂಡ ಅದನ್ನೇ ಹೇಳ್ತಾರೆ, ಕಲ್ಮಶದ ವಲ್ಮೀಕ ವೆಂದೊಡಲ ಜರಿಯೆದಿರು. ಇದು ಬೇರೆ ಬೇರೆ ಸಂಚಿಕೆಗಳಲ್ಲೂ ಮಾತಾಡಿದ್ವಿ. ಕಲ್ಮಶದ ವಲ್ಮೀಕ ವೆಂದೊಡಲ ಜರಿಯೆದಿರು, ಬ್ರಹ್ಮಪುರಿಯೆಂದು ಋಷಿಗಳಂದಿಹರೋ. ಇದನ್ನ ಮಣ್ಣಿನಿಂದ ಮಾಡಿರೋ ದೇಹ ಅಂತ ಅನ್ಕೋಬೇಡಪ್ಪ, ಬ್ರಹ್ಮಪುರಿಯೆಂದು ಋಷಿಗಳಂದಿಹರೋ. ಇಲ್ಲಿ ಬ್ರಹ್ಮ ವಾಸಿಸ್ತಾ ಇದ್ದಾನೆ, ಎರಡೂ ನೋಡಿಕೊನೆ ಅದೇ ಅಂತಾರೆ, ನನ್ನಲ್ಲೇ ದೇವರಿದ್ದಾನೆ, ನನ್ನಲ್ಲೇ ದೇವರಿದ್ದಾನೆ ಅಂತ. ಇದನ್ನ ನಾವು ಅನುಸಂಧಾನ ಮಾಡ್ಕೋಬೇಕು ಜೀವನದಲ್ಲಿ. ಒಂದು ಜಿಜ್ಞಾಸುವ ಅನುಸಂಧಾನ ಮಾಡ್ಕೋಬೇಕು, ನನ್ನಲ್ಲೇ ಭಗವಂತ ಇದ್ದಾನೆ, ಎಲ್ಲೆಲ್ಲೋ ಭಗವಂತನಿದ್ದಾನೆ, ಅನುಸಂಧಾನ ಅವನಿಗೆ ಬೇಕು. ಇನ್ನೊಂದು, ಮಾಮೂಲಿ ಜನಗಳಿಗೂ ಆ ಅನುಸಂಧಾನ ಬೇಕು. ಯಾಕೆಂದ್ರೆ ಆಗ ಕೋಮುಗಲಭೆ ಆಗಲಿ, ಮತೀಯ ಜಗಳಗಳಾಗಲಿ, ಅದೆಲ್ಲ ಆಗೋದು ಅಷ್ಟಲಿ ಸ್ವಲ್ಪ ಆದರೂ ಕಡಿಮೆ ಆಗ್ಬೋದು ಅನ್ನೋ ಭಾವ. ಹಾಗಾಗಿ ಎಲ್ಲದರಲ್ಲೂ ಭಗವಂತನನ್ನ ಕಾಣ್ತಾ, ನಮ್ಮಲ್ಲೂ ಭಗವಂತನನ್ನ ಕಾಣ್ತಾ, ಓಮರ್ ಖಯ್ಯಾಮ್ ಹೇಳ್ದಂಗೆ ಈ ಮಧು ಬಟ್ಟಲು ಇದು ನಾಶ ಆಗೋದಕ್ಕೂ ಮುಂಚೆ ಮಧುವನ್ನ ಕುಡಿಯೋಣ, ಆನಂದವನ್ನ ಅನುಭವಿಸೋಣ, ಈ ಮನುಜ ಜನ್ಮವನ್ನ ಸಾರ್ಥಕವಾಗಿ ಬದುಕೋಣ ಅಂತ ಕೇಳ್ತಾ ನಮಸ್ಕಾರ.